ಹಲೋ ಎವ್ರಿವನ್. ನನ್ನ ಪರಿಚಯ ಈಗಾಗಲೇ ನಿಮಗೆ ಸಾಧನಾ ಅಕಾಡೆಮಿಯಲ್ಲಿದೆ. ನನ್ನ ಹೆಸರು ಸರಿತಾ. ಆಗಸ್ಟ್ ಕರೆಂಟ್ ಅಫೇರ್ಸ್ನ ಒಂದು ಸೆಷನ್ ನೋಡಿದ್ವಿ. ನೆಕ್ಸ್ಟ್ ಕ್ಲಾಸನ್ನು ಈಗ ಕಂಟಿನ್ಯೂ ಮಾಡೋಣ. ರೈಟ್, ಫಸ್ಟ್ ಟಾಪಿಕ್ ರಾಮ್ಸರ್ ವೆಟ್ಲ್ಯಾಂಡ್ಸ್. ವೆಟ್ಲ್ಯಾಂಡ್ ಅಂದರೆ ಏನು, ರಾಮ್ಸರ್ ವೆಟ್ಲ್ಯಾಂಡ್ ಅಂದರೆ ಏನು, ಈಗ ಯಾಕೆ ನ್ಯೂಸಲ್ಲಿದೆ ಅನ್ನೋದನ್ನು ಒನ್ ಬೈ ಒನ್ ನೋಡ್ತಾ ಹೋಗೋಣ. ವೆಟ್ಲ್ಯಾಂಡ್ ಅಥವಾ ಜೌಗು ಪ್ರದೇಶ ಅಂದರೆ ಏನು? ಜೌಗು ಪ್ರದೇಶ ಅಂತಂದರೆ ನೀರಿನಿಂದ ಆವೃತವಾದಂತಹ ಯಾವುದೇ ಒಂದು ಪರಿಸರ ವ್ಯವಸ್ಥೆಗೆ, ವಿಶಿಷ್ಟ ಪರಿಸರ ವ್ಯವಸ್ಥೆಗೆ ಜೌಗು ಪ್ರದೇಶ ಅಥವಾ ವೆಟ್ಲ್ಯಾಂಡ್ ಅಂತ ಕರಿತೀವಿ. ಒಂದು ಪರಿಸರ ವ್ಯವಸ್ಥೆ ಅದು ನೀರಿನಿಂದ ಆವೃತವಾಗಿರಬೇಕು. ಅದು ನದಿ ಆಗ್ಬೋದು, ಸರೋವರ ಆಗ್ಬೋದು, ಕುಂಟೆ ಆಗ್ಬೋದು, ಜೌಗು ಭೂಮಿ ಆಗ್ಬೋದು, ಅಥವಾ ಭತ್ತದ ಗದ್ದೆ ಕೂಡ ಒಂದು ಜೌಗು ಪ್ರದೇಶನೇ. ಓಕೆ, ಒಂದು ಡೆಫಿನೇಷನ್ ಪ್ರಕಾರ 6 ಮೀಟರ್ ಹೈಟ್ ಇರುವಂತಹ ನೀರು, 6 ಮೀಟರ್ ಹೈಟ್ ನೀರಿದ್ದರೆ ಅಂತಹ ಒಂದು ವಾಟರ್ ಬಾಡಿನ ನಾವು ವೆಟ್ಲ್ಯಾಂಡ್ ಅಂತ ಕರಿತೀವಿ ಅಂತ. ಈ ವೆಟ್ಲ್ಯಾಂಡ್ಸು ಎಕ್ಸಾಂಪಲ್ ಬಂದು ನಿಮಗೆ ಸುಮಾರಿದೆ. ಅಂದರೆ ಈ ಅಂತಾರಾಷ್ಟ್ರೀಯ ಮಾನ್ಯತೆ ಪಡೆದಿರೋಂತಹ ವೆಟ್ಲ್ಯಾಂಡ್ಸು ಯಾವ್ದ್ಯಾವುದು, ದಾಲ್ ಸರೋವರ ಆಗ್ಬೋದು, ಅಷ್ಟಮುಡಿ ಲೇಕ್ ಆಗ್ಬೋದು, ರೇಣುಕಾ ಸರೋವರ ಆಗ್ಬೋದು, ಮ್ಯಾಂಗ್ರೋವ್ ಫಾರೆಸ್ಟ್, ಈ ಥರ ಸುಮಾರಿದೆ. ಓಕೆ, ವೆಟ್ಲ್ಯಾಂಡಿಗೂ ಈ ಒಂದು ರಾಮ್ಸರ್ ವೆಟ್ಲ್ಯಾಂಡಿಗೂ ಡಿಫ್ರೆನ್ಸ್ ಏನು ಅಂತ. ರಾಮ್ಸರ್ ವೆಟ್ಲ್ಯಾಂಡ್ ಅಂದರೆ ಅಂತಾರಾಷ್ಟ್ರೀಯ ಮಾನ್ಯತೆ ಅಥವಾ ಮನ್ನಣೆಯನ್ನು, ಮಹತ್ವವನ್ನು ಪಡೆದಂತಹ ಒಂದು ಜೌಗು ಪ್ರದೇಶಗಳಿಗೆ ನಾವು ರಾಮ್ಸರ್ ವೆಟ್ಲ್ಯಾಂಡ್ಸ್ ಅಂತ ಕರಿತೇವೆ. ವೆಟ್ಲ್ಯಾಂಡ್ಸ್ ಅಂತ ನೋಡೋಕೆ ಹೋದರೆ ಸಾವಿರಾರು ಲಕ್ಷಾಂತರ ಜೌಗು ಪ್ರದೇಶಗಳು ಭಾರತದಲ್ಲಿದೆ. ಆದರೆ ರಾಮ್ಸರ್ ವೆಟ್ಲ್ಯಾಂಡಲ್ಲಿ ಕೇವಲ 46 ಇವೆ. ಈ ವೆಟ್ಲ್ಯಾಂಡ್ಸಲ್ಲಿ ಯಾವುದು ಅಂತಾರಾಷ್ಟ್ರೀಯ ಮಹತ್ವವನ್ನು ಪಡೆದಿದೆಯಲ್ಲ ಅದನ್ನು ರಾಮ್ಸರ್ ವೆಟ್ಲ್ಯಾಂಡ್ ಲಿಸ್ಟಿಗೆ ಹಾಕ್ತಾರೆ. ಹಾಗಾದರೆ ರಾಮ್ಸರ್ ಸಮಾವೇಶ ಅಂದರೆ ಏನು ಅಂತ ನೋಡೋಣ. ರಾಮ್ಸರ್ ಸಮಾವೇಶ 1971ರಲ್ಲಿ ಜರುಗುತ್ತೆ. ಎಲ್ಲಿ ಅಂತಂದರೆ ರಾಮ್ಸರಲ್ಲಿ. ರಾಮ್ಸರ್ ಎಲ್ಲಿದೆ ಗೊತ್ತಾ? ಇರಾನ್ನಲ್ಲಿ. ರಾಮ್ಸರ್ ಬಂದು ಇರಾನ್ನ ಒಂದು ನಗರ. ಓಕೆ, ಇಲ್ಲಿ ವೆಟ್ಲ್ಯಾಂಡ್ಗಳನ್ನು ಅಥವಾ ಈ ಒಂದು ಜೌಗು ಪ್ರದೇಶಗಳನ್ನು ಸಂರಕ್ಷಣೆ ಮಾಡಬೇಕು ಅಂತ ಒಂದು ಅಂತಾರಾಷ್ಟ್ರೀಯ ಒಪ್ಪಂದ ಏರ್ಪಡುತ್ತೆ. ಅಂತಾರಾಷ್ಟ್ರೀಯ ಒಪ್ಪಂದ ಏನು ಹೇಳುತ್ತೆ ಅಂತಂದರೆ ಕೆಲವು ವೆಟ್ಲ್ಯಾಂಡ್ಸನ್ನು ನಾವು ಪ್ರಿಸರ್ವ್ ಮಾಡಬೇಕು, ಪ್ರೊಟೆಕ್ಟ್ ಮಾಡಬೇಕು, ಕನ್ಸರ್ವ್ ಮಾಡಬೇಕು ಅಂತ ಹೇಳುತ್ತೆ. ಯಾಕೆ ಅಂತಂದರೆ ವೆಟ್ಲ್ಯಾಂಡ್ಸ್ ಪ್ಲೇಸ್ ಇಮ್ಮೆನ್ಸ್ ರೋಲ್, ವೈಟಲ್ ರೋಲ್. ಏನಕ್ಕೆ? ಈ ಒಂದು ನಿಮಗೆಲ್ಲ ಗೊತ್ತಿದೆ, ಈ ವೆಟ್ಲ್ಯಾಂಡ್ಗಳಲ್ಲಿ ಸಸ್ಯವರ್ಗ, ಪ್ರಾಣಿವರ್ಗ ಇವುಗಳಿಗೆ ಆವಾಸ ಸ್ಥಾನವಾಗಿರುತ್ತೆ, ಮೀನುಗಾರಿಕೆಗೆ ಆಗರವಾಗಿದೆ. ಅಷ್ಟೇ ಅಲ್ಲ, ವಾಟರ್ ಪ್ಯೂರಿಫಿಕೇಷನ್, ನೀರನ್ನು ಶುದ್ಧೀಕರಿಸುತ್ತೆ ವೆಟ್ಲ್ಯಾಂಡ್ಸ್. ಅಷ್ಟೇ ಅಲ್ಲ, ಈ ಒಂದು ಅಂತರ್ಜಲ ಮರುಪೂರಣ, ಅಂಡರ್ಗ್ರೌಂಡ್ ರಿಚಾರ್ಜ್ ಆಗುತ್ತೆ. ಅದ್ರ ಜೊತೆಗೆ ಈ ಫ್ಲಡ್ ಕಂಟ್ರೋಲ್, ಓಕೆ, ಪ್ರವಾಹಗಳನ್ನು, ಅದರ ಒಂದು ಇದನ್ನು ಸ್ಪೀಡನ್ನು ಮಿತಿಗೊಳಿಸುತ್ತೆ. ಓಕೆ, ಇಟ್ ವಿಲ್ ಮಾಡ್ರೇಟ್ ದ ಸ್ಪೀಡ್ ಆಫ್ ಫ್ಲಡ್ಸ್. ಇಷ್ಟೆಲ್ಲ ಎಕಾಲಜಿಕಲ್ ಸಿಗ್ನಿಫಿಕೆನ್ಸ್ ಇದೆ, ಇಷ್ಟೆಲ್ಲ ಮಹತ್ವ ಇದೆ. ಹಾಗಾಗಿ ನಾವು ವೆಟ್ಲ್ಯಾಂಡ್ಸನ್ನು ಪ್ರೊಟೆಕ್ಟ್ ಮಾಡಲೇಬೇಕಾಗಿದೆ. ಓಕೆ, ನಮ್ಮ ಇಡೀ ವಿಶ್ವದಲ್ಲಿ ಓವರಾಲ್ 2400 ವೆಟ್ಲ್ಯಾಂಡ್ಗಳು ರಾಮ್ಸರ್ ಪಟ್ಟಿಯಲ್ಲಿವೆ. ಓಕೆ, ಅದರಲ್ಲಿ ಭಾರತದಿಂದ ಆಯ್ಕೆಯಾಗಿರೋ ಎಷ್ಟಪ್ಪ ಅಂದರೆ 46. ಈಗ ಇರುವಂತಹ 4 ಸೇರಿಸಿದ್ರೆ 46 ಆಗುತ್ತೆ. ಇರಾನಲ್ಲಿ, ಈ ರಾಮ್ಸರಲ್ಲಿ ಇರುವಂತಹ ಒಂದು ಸಿಟಿ, ಇಲ್ಲಿ ಸಮಾವೇಶ ಆಗುತ್ತೆ. 1975ಅಲ್ಲಿ ಇದು ಜಾರಿಗೊಳ್ಳುತ್ತೆ, ರಾಮ್ಸರ್ ಸಮಾವೇಶ. ಇದಕ್ಕೆ ಸಹಿ ಹಾಕುವಂತಹ ದೇಶಗಳು ಬಂದು 171 ದೇಶಗಳು ಸಹಿ ಹಾಕುತ್ತೆ. ಭಾರತ 1981ರಲ್ಲಿ ಈ ಒಂದು ರಾಮ್ಸರ್ ಸಮಾವೇಶಕ್ಕೆ ಸಹಿ ಹಾಕುತ್ತೆ. ರೈಟ್, ಇಡೀ ವಿಶ್ವದಲ್ಲಿ ಮೊಟ್ಟ ಮೊದಲ ರಾಮ್ಸರ್ ತಾಣ ಯಾವುದು ಅಂತಂದರೆ ಆಸ್ಟ್ರೇಲಿಯಾದ ಕೋಬರ್ಗ್. ಓಕೆ, ಆಸ್ಟ್ರೇಲಿಯಾದಲ್ಲಿ ಕೋಬರ್ಗ್. ನಮ್ಮ ಭಾರತದಲ್ಲಿ ಯಾವುದಪ್ಪ ಅಂತಂದರೆ ಒಂದು ಚಿಲ್ಕಾ ಸರೋವರ, ಇನ್ನೊಂದು ಕಿಯಲಾಡಿಯೋ ನ್ಯಾಷನಲ್ ಪಾರ್ಕ್. ಚಿಲ್ಕಾ ಎಲ್ಲಿದೆ? ಒಡಿಶಾದಲ್ಲಿದೆ. ಕಿಯಲಾಡಿಯೋ ಎಲ್ಲಿದೆ? ರಾಜಸ್ಥಾನದಲ್ಲಿದೆ. ಓಕೆ, ಭಾರತದಲ್ಲಿ ಚಿಲ್ಕಾ ಮತ್ತು ಕಿಯಲಾಡಿಯೋ. ವಿಶ್ವದಲ್ಲಿ ಮೊಟ್ಟ ಮೊದಲ ರಾಮ್ಸರ್ ತಾಣ ಯಾವುದು ಅಂದರೆ ಅದು ಆಸ್ಟ್ರೇಲಿಯಾದ ಕೋಬರ್ಗ್.
ಸೊ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿರುವಂತಹ ದೇಶ ಯಾವುದು ಅಂತ ಕೇಳಿದ್ರೆ ಅದು UK, ಯುನೈಟೆಡ್ ಕಿಂಗ್ಡಮ್ ಅಥವಾ ಬ್ರಿಟನ್. ನಮ್ಮ ಭಾರತದಲ್ಲಿ ಯಾವ ರಾಜ್ಯ ಅತಿ ಹೆಚ್ಚು ರಾಮ್ಸರ್ ತಾಣಗಳನ್ನು ಹೊಂದಿದೆ ಅಂತಂದರೆ ಅದು UP. ಓಕೆ, ಉತ್ತರ ಪ್ರದೇಶದಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿದೆ. UK, ಯುನೈಟೆಡ್ ಕಿಂಗ್ಡಮಲ್ಲಿ ಅತಿ ಹೆಚ್ಚು ರಾಮ್ಸರ್ ತಾಣಗಳಿದೆ ವಿಶ್ವದಲ್ಲಿ ತಗೊಂಡ್ರೆ. ಓಕೆ, ಸೊ ಲಾರ್ಜೆಸ್ಟ್ ರಾಮ್ಸರ್ ವೆಟ್ಲ್ಯಾಂಡ್ ಇನ್ ಇಂಡಿಯಾ ಯಾವುದು ಅಂತಂದರೆ ಅದು ಸುಂದರ್ಬನ್ಸಲ್ಲಿದೆ, ವೆಸ್ಟ್ ಬೆಂಗಾಲ್. ಓಕೆ, ಸೊ ಬೇ ಆಫ್ ಬೆಂಗಾಲ್ ಅಥವಾ ಬಂಗಾಳ ಕೊಲ್ಲಿಗೆ ಈ ಒಂದು ಮೇಘನಾ, ಗಂಗಾ ಮತ್ತು ಬ್ರಹ್ಮಪುತ್ರ ಮೂರು ಕೂಡ ಸಮ್ಮಿಲನ ಆಗುತ್ತಲ್ಲ, ಸೊ ಆ ಒಂದು ಪ್ಲೇಸ್. ಓಕೆ, ಅಲ್ಲಿ ಈ ಒಂದು ಸುಂದರ್ಬನ್ಸ್ ಅಥವಾ ಸುಂದರಿ ಮರಗಳು ಹೆಚ್ಚಾಗಿ ಕಂಡು ಬರುತ್ತೆ. ಅಲ್ಲಿ ರಾಯಲ್ ಬೆಂಗಾಲ್ ಟೈಗರ್ ಕೂಡ ಕಂಡು ಬರುತ್ತೆ. ಓಕೆ, ಸುಂದರ್ಬನ್ಸ್ ಲಾರ್ಜೆಸ್ಟ್ ವೆಟ್ಲ್ಯಾಂಡ್. ಸೊ ಇನ್ನೊಂದು ಅತಿ ಮುಖ್ಯವಾದಂತಹ ವಿಷಯ ನೀವು ತಿಳ್ಕೊಬೇಕಾಗಿರೋದು ಏನು ಅಂತಂದರೆ, ಎಲ್ಲಿ ದಕ್ಷಿಣ ಭಾರತದ ಯಾವ ರಾಜ್ಯದಲ್ಲಿ ಈ ಒಂದು ರಾಮ್ಸರ್ ತಾಣ ಕಂಡು ಬರೋದಿಲ್ಲ ಅಂತ ಕೇಳ್ತಾರೆ ಪ್ರಶ್ನೆ. ವೆರಿ ಇಂಪಾರ್ಟೆಂಟ್, ಇಟ್ ಈಸ್ ಕರ್ನಾಟಕ. ಕರ್ನಾಟಕದಲ್ಲಿ ಯಾವುದೇ ರಾಮ್ಸರ್ ತಾಣ ಇದುವರೆಗೂ ಕಂಡು ಬರೋದಿಲ್ಲ. ಓಕೆ, ಇದುವರೆಗೂ ಯಾವುದೇ ಒಂದು ವೆಟ್ಲ್ಯಾಂಡನ್ನು ರಾಮ್ಸರ್ ಲಿಸ್ಟಿಗೆ ನಾವು ಹಾಕಿಲ್ಲ, ರೈಟ್? ಸೊ ಇನ್ನೊಂದು ಇನ್ನೇನು ಫ್ಯಾಕ್ಟ್ಸ್ ನೀವು ನೋಡ್ಕೋಬೇಕು ಅಂತಂದರೆ, ಈ ಒಂದು ಈ ಒಂದು ವೆಟ್ಲ್ಯಾಂಡ್ ಡೇ ಅಂತ ನಾವು ಸೆಲೆಬ್ರೇಟ್ ಮಾಡ್ತೀವಿ February 2nd. ವೆಟ್ಲ್ಯಾಂಡ್ ಆ್ಯಂಡ್ ವಾಟರ್ ಈಸ್ ದ ಥೀಮ್. ಓಕೆ, ವೆಟ್ಲ್ಯಾಂಡ್ ಆ್ಯಂಡ್ ವಾಟರ್ ಈಸ್ ದ ಥೀಮ್. ಈ ಒಂದು 2021 ಓಕೆ ಥೀಮ್ ಬಂದು ವೆಟ್ಲ್ಯಾಂಡ್ ಆ್ಯಂಡ್ ವಾಟರ್. ಸೊ ವಿಶ್ವ ಜೌಗು ಪ್ರದೇಶ ದಿನ ಅಂತ ಅಂದ್ಬಿಟ್ಟು, ರೈಟ್? ಸೊ ಇದು ಯಾಕೆ ನ್ಯೂಸಲ್ಲಿದೆ? ವೆರಿ ಇಂಪಾರ್ಟೆಂಟ್. 4 ರಾಮ್ಸರ್ ತಾಣಗಳು ಈಗ ಆ್ಯಡ್ ಆಗಿದೆ ರಾಮ್ಸರ್ ಲಿಸ್ಟಿಗೆ. ಭಾರತದಿಂದ 4 ಆ್ಯಡ್ ಆಗಿದೆ. ಗುಜರಾತಿಂದ ತೌಲ್ ಮತ್ತು ವಾಧ್ವಾನ, ಮತ್ತು ಹರಿಯಾಣದಿಂದ ಸುಲ್ತಾನ್ಪುರ್ ಮತ್ತು ಬಿಂದವಾಸ್. ಹರಿಯಾಣದಿಂದ ಮೊಟ್ಟ ಮೊದಲ ಬಾರಿಗೆ ಈ ಒಂದು ರಾಮ್ಸರ್ ಲಿಸ್ಟಿಗೆ ಆ್ಯಡ್ ಆಗ್ತಾ ಇರೋಂತಹ ಒಂದು 2 ರಾಮ್ಸರ್ ತಾಣಗಳು ಅಥವಾ ಜೌಗು ಪ್ರದೇಶಗಳು ಯಾವುದು ಅಂತಂದರೆ, ಒಂದು ಬಿಂದವಾಸ್, ಇನ್ನೊಂದು ಸುಲ್ತಾನ್ಪುರ್. ಓಕೆ, ಇಷ್ಟು ನೀವು ತುಂಬ ಸಂಕ್ಷಿಪ್ತವಾಗಿ ನೋಡ್ಕೋಬೇಕಾಗುತ್ತೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಇಂದ. ಸೊ ಇದ್ರ ಜೊತೆಗೆ ಇದನ್ನು ಸ್ವಲ್ಪ KPSC ಅಥವಾ UPSC ಕೇಳೋಂಥದ್ದು ಏನಪ್ಪ ಅಂದರೆ ಮಾಂಟ್ರಿಯೋ ರೆಕಾರ್ಡ್ ಅಂತ. ಮಾಂಟ್ರಿಯೋ ರೆಕಾರ್ಡ್ ಅಂದರೆ ಏನು ಗೊತ್ತಾ? ಯಾವುದೇ ಒಂದು ಜೌಗು ಪ್ರದೇಶ ಮಾನವನ ಹಸ್ತಕ್ಷೇಪದಿಂದ ಅಥವಾ ಈ ಒಂದು ತಂತ್ರಜ್ಞಾನದ ಒಂದು ಸುಧಾರಣೆಯಿಂದ ಅದರ ಒಂದು ಭೌತಿಕ ಮತ್ತು ರಾಸಾಯನಿಕ ಸ್ಥಿತಿ ಬದಲಾವಣೆಗೊಂಡಿದ್ದರೆ ಅದನ್ನು ನಾವು ಮಾಂಟ್ರೆಕ್ಸ್ಯೂ ರೆಕಾರ್ಡಲ್ಲಿ ಇಡ್ತೀವಿ. ಮಾಂಟ್ರಿಯೋ ರೆಕಾರ್ಡ್ ಅಥವಾ ಮಾಂಟ್ರೆಕ್ಸ್ ರೆಕಾರ್ಡ್ ಅಂತ. ಸೊ ಯಾವುದೇ ಈ ಒಂದು ರಾಮ್ಸರ್ ಈ ಒಂದು ಜೌಗು ಪ್ರದೇಶಗಳೇನಿದೆ ಅವುಗಳ ಒಂದು ಭೌತಿಕ ಮತ್ತು ರಾಸಾಯನಿಕ ಸ್ಥಿತಿ ಬದಲಾಗಿದ್ದರೆ, ಯಾವುದರಿಂದ? ಒಂದು ಮಾನವನ ಹಸ್ತಕ್ಷೇಪ, ಹ್ಯೂಮನ್ ಇಂಟರ್ಫರೆನ್ಸಿಂದ ಮತ್ತು ಟೆಕ್ನಾಲಜಿಕಲ್ ಅಡ್ವಾನ್ಸ್ಮೆಂಟಿಂದ ಬದಲಾವಣೆಗೊಂಡಿದ್ದರೆ ಅವುಗಳನ್ನು ಮಾಂಟ್ರಿಯೋ ರೆಕಾರ್ಡಲ್ಲಿ ಇಡ್ತೀವಿ. ಆ ರೆಕಾರ್ಡಲ್ಲಿರುವಂತಹ ಈ 2 ವೆಟ್ಲ್ಯಾಂಡ್ಗಳು ಯಾವುದು ಅಂತಂದರೆ, ಒಂದು ಕ್ಯೋಲಾಡಿಯೋ, ಇನ್ನೊಂದು ಲೋಕ್ಟಾಕ್. ಓಕೆ, ಸೊ ಲೋಕ್ಟಾಕ್ ಇದರ ಮೇಲೆ ನಿಮಗೆ ಅಂದರೆ ಬೇರೆ ಕಡೆ ಪ್ರಶ್ನೆ ಬರೋದಾದರೆ, ಸೊ ತೇಲುವ ಒಂದು ಸರೋವರ ಅಂತ ಕರಿತೀವಿ ಲೋಕ್ಟಾಕನ್ನು, ಮಣಿಪುರದಲ್ಲಿದೆ. ಸೊ ಒಂದ್ಸರಿ UPSCಯಲ್ಲಿ ಅಥವಾ IASL ಪ್ರಿಲಿಮ್ಸಿಗೆ ಪ್ರಶ್ನೆ ಬಂದಿತ್ತು, ಏನಂದರೆ ವಿಶ್ವದ ಏಕೈಕ ತೇಲುವ ರಾಷ್ಟ್ರೀಯ ಉದ್ಯಾನವನ ಯಾವುದು ಅಂತ. ವರ್ಲ್ಡ್ಸ್ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್ ಯಾವುದು ಅಂದರೆ ಅದು ಕೈಬುಲ್ ಲ್ಯಾಮ್ಚೋ. ಕೈಬುಲ್ ಲ್ಯಾಮ್ಚೋ, ಇಟ್ ಈಸ್ ಇನ್ ಮಣಿಪುರ್. ಇಟ್ ಈಸ್ ಇನ್ ಮಣಿಪುರ್. ಓಕೆ, ಮಣಿಪುರದಲ್ಲಿರುವಂತಹ ಕೈಬುಲ್ ಲ್ಯಾಮ್ಚೋ, ರೈಟ್? ಸೊ ಓನ್ಲಿ ಫ್ಲೋಟಿಂಗ್ ನ್ಯಾಷನಲ್ ಪಾರ್ಕ್. ಸೊ ದಿಸ್ ಆಲ್ ಅಬೌಟ್ ವೆಟ್ಲ್ಯಾಂಡ್ಸ್, ರಾಮ್ಸರ್ ವೆಟ್ಲ್ಯಾಂಡ್ಸ್. ಸೊ ಈ ಥರದನ್ನ ಕನ್ವೆನ್ಷನ್ಸು, ಪ್ರೋಟೋಕಾಲ್ಸು ಭಾಳ ಇಂಪಾರ್ಟೆಂಟ್ ಆಗುತ್ತೆ. ಈಗ ಫಾರ್ ಎಕ್ಸಾಂಪಲ್ ರಾಮ್ಸರ್ ಕನ್ವೆನ್ಷನ್ ಯಾವುದಕ್ಕೆ ಸಂಬಂಧಿಸಿದೆ ಈಗ ಈಸಿಯಾಗಿ ಹೇಳ್ಬಿಡ್ತೀರಾ, ವೆಟ್ಲ್ಯಾಂಡ್ಗಳು ಅಥವಾ ಜೌಗು ಪ್ರದೇಶ ಸಂರಕ್ಷಣೆಗೆ ಅಂತ. ಯಾವಾಗ ಸೈನ್ ಹಾಕಿದ್ದು? 1971 ಅಂಗೀಕಾರಗೊಂಡಿದ್ದು ಯಾವಾಗ? 1975 ಭಾರತ ಸಹಿ ಹಾಕಿದ್ದು 1981 ಸೊ ಇದೆಲ್ಲ ಗೊತ್ತಾಗಿದೆ. ಮತ್ತು ಕೆಲವು ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಕ್ಯೋಟೋ ಪ್ರೋಟೋಕಾಲ್ ಯಾವುದಕ್ಕೆ ಸಂಬಂಧಿಸಿದೆ? ಸೊ ಇದು ಕಾರ್ಬನ್ ಡೈಆಕ್ಸೈಡ್ ಎಮಿಷನ್ನ ಕಮ್ಮಿ ಮಾಡಲಿಕ್ಕೆ, ಅಂದರೆ ಕಾರ್ಬನ್ ಡೈಆಕ್ಸೈಡ್ ಹೊರಸೂಸುವಿಕೆಯನ್ನು
ಕಡಿಮೆ ಮಾಡಲಿಕ್ಕೆ ಕ್ಯೋಟೋ ಪ್ರೋಟೋಕಾಲ್. ಕ್ಯೋಟೋ ಅನ್ನೋದು ಜಪಾನಲ್ಲಿ ಒಂದು ನಗರ. ಸೊ ಅಲ್ಲಿ ಈ ಒಂದು ಸಮಾವೇಶ ನಡೆಯುತ್ತೆ, ಅದಕ್ಕೆ ಅದನ್ನ ಕ್ಯೋಟೋ ಪ್ರೋಟೋಕಾಲ್ ಅಂತಾರೆ. ಸೊ ಮಾಂಟ್ರಿಯಲ್ ಪ್ರೋಟೋಕಾಲ್ ಏನು ಹೇಳುತ್ತೆ, ಈ ಒಂದು ಓಝೋನ್ ಪದರ ನಾಶ ಆಗ್ತಾ ಇದೆ CFCಯಿಂದ, ಸೊ ಅದರ ಬಳಕೆಯನ್ನು ನಿರ್ಬಂಧ ಮಾಡಿ ಅಂತ ಹೇಳುತ್ತೆ ಅಲ್ವಾ. ಸೊ ವಿಯೆನ್ನಾ ಕನ್ವೆನ್ಷನ್ ಕೂಡ ಅದನ್ನು ಹೇಳುತ್ತೆ, ಓಝೋನ್ ಪದರದ ನಾಶಕ್ಕೆ ಸಂಬಂಧಿಸಿದಂಥದ್ದೇ ವಿಯೆನ್ನಾ ಕನ್ವೆನ್ಷನ್. ಸೊ ಈಗ ಕಿಗಾಲಿ ಒಪ್ಪಂದ ಅಂತ ಇದೆ. ಏನು ಅಂತಂದರೆ ಕಿಗಾಲಿ ಒಪ್ಪಂದ ಮಾಂಟ್ರಿಯಲ್ ಒಪ್ಪಂದಕ್ಕೆ ಮಾಡಿದಂತಹ ತಿದ್ದುಪಡಿ. ಕಿಗಾಲಿ ಅನ್ನೋದು ರವಾಂಡದಲ್ಲಿ ಒಂದು ಪ್ಲೇಸ್. ಏನಪ್ಪ ಅಂತಂದರೆ ಈ AC ಮತ್ತು ರೆಫ್ರಿಜರೇಟರ್ಗಳಲ್ಲಿ CFC ಯೂಸ್ ಮಾಡೋದ್ರಿಂದ, ಕ್ಲೋರೋಫ್ಲೂರೋಕಾರ್ಬನ್ ಯೂಸ್ ಮಾಡೋದ್ರಿಂದ ಓಝೋನ್ ಪದರ ನಾಶ ಆಗ್ತಾ ಇದೆ ಅಂತ ಇತ್ತು. ಸೊ ಹಾಗಾಗಿ CFC ಬೇಡ, ಅದರ ಬದಲಿಗೆ HFCಯನ್ನು ಪರ್ಯಾಯವಾಗಿ ಬಳಸಿ ಅಂತ ತಜ್ಞರು ಹೇಳಿದರು. ಸರಿ, HFC ಬಳಸೋಕ್ಕೋದ್ರು ಓಝೋನ್ ಪದರಕ್ಕೇನೋ ಇದು ತೊಂದರೆ ಉಂಟು ಮಾಡಲಿಲ್ಲ, ಆದರೆ ಇದರಿಂದ ಜಾಗತಿಕ ತಾಪಮಾನ ಜಾಸ್ತಿ ಆಯಿತು. HFC ವಿಚ್ ಲೆಡ್ ಟು ಗ್ಲೋಬಲ್ ವಾರ್ಮಿಂಗ್. ಸೊ ಜಾಗತಿಕ ತಾಪಮಾನ ಜಾಸ್ತಿ ಆಯಿತು. ಹಾಗಾಗಿ ಇವಾಗ HFC ಬಳಕೆಯನ್ನು ಕೂಡ ತಗ್ಗಿಸಿ ಅಂತ ಅಂದ್ಬಿಟ್ಟು ಕಿಗಾಲಿ ಒಪ್ಪಂದ ಹೇಳುತ್ತೆ. ಕಿಗಾಲಿ ಎಕ್ಸಾಮ್ಗೂ ಕೇಳಿದ್ದಾರೆ. ಕಿಗಾಲಿ ಒಪ್ಪಂದ HFC ಬಳಕೆ, HFC ಅಂತಂದರೆ ಹೈಡ್ರೋಫ್ಲೂರೋಕಾರ್ಬನ್ಸ್, ಓಕೆ, ಇವುಗಳ ಬಳಕೆಯನ್ನು ನಿರ್ಬಂಧಿಸಬೇಕು ಅಂತ, ರೈಟ್. ಈ ಥರ ಸ್ಟಾಕ್ಹೋಮ್ ಕನ್ವೆನ್ಷನ್ ಇದೆ, ಅಜೆಂಡಾ 21 ಇದೆ, ರಿಯೋ ಸಮಿಟ್ ಇದೆ, ನಗೋಯಾ ಪ್ರೋಟೋಕಾಲ್ ಇದೆ, ರಿಯೋ 20 ಅಂತ ಇದೆ. ಇವುಗಳನ್ನೆಲ್ಲ ನೋಡ್ಕೋಬೇಕು. ಬಾನ್ ಕನ್ವೆನ್ಷನ್ ಅಂತ ಇದೆ, ಓಕೆ, ರೋಟರ್ಡ್ಯಾಮ್ ಕನ್ವೆನ್ಷನ್, ಕಾಟಾಜನ ಕನ್ವೆನ್ಷನ್, ಇವುಗಳೆಲ್ಲ ಯಾವುದಕ್ಕೆ ಸಂಬಂಧಿಸಿದೆ ಅನ್ನೋದನ್ನು ನೀವು ಎನ್ವಿರಾನ್ಮೆಂಟ್ ಎಕಾಲಜಿ ಪರ್ಸ್ಪೆಕ್ಟಿವಿಂದ ನೋಡ್ಕೋಬೇಕಾಗತ್ತೆ, ರೈಟ್. ಸೊ ನೆಕ್ಸ್ಟ್ ಬಂದು ದೇಶದ ಮೊದಲ ವಾಟರ್ ಪ್ಲಸ್ ನಗರ ಅಥವಾ ಸಿಟಿ ಅಂತ. ಸೊ ಗಾಂಧಿಯವರ ಒಂದು ಮಾತು ನೆನಪಿಗೆ ಬರುತ್ತೆ. ಏನು ಅಂತಂದರೆ ಕ್ಲೀನ್ಲಿನೆಸ್ ಇಸ್ ಗಾಡ್ಲಿನೆಸ್, ಶುಚಿತ್ವವೇ ದೈವತ್ವ ಅಂತ. ಸೊ ಅವರು ಶುಚಿತ್ವಕ್ಕೆ ಕೊಟ್ಟಂತಹ ಒತ್ತನ್ನು ಪರಿಗಣಿಸಿ ಅವರ ಒಂದು 150ನೇ ಜನ್ಮ ದಿನೋತ್ಸವದ ಸ್ಮರಣಾರ್ಥಕವಾಗಿ ಇಡೀ ಭಾರತವನ್ನು ಬಯಲು ಬಹಿರ್ದೆಸೆ ಮುಕ್ತಗೊಳಿಸಬೇಕು ಅಂತ ನಮ್ಮ ಭಾರತ ಸರ್ಕಾರ ಒಂದು ಮಹತ್ವಾಕಾಂಕ್ಷಿ ಯೋಜನೆಯನ್ನು 2014ರಲ್ಲಿ ರೂಪಿಸುತ್ತೆ. 2014ರಿಂದ 2015ರೊಳಗೆ 5 ವರ್ಷದಲ್ಲಿ ಇಡೀ ಭಾರತವನ್ನು ಬಯಲು ಬಹಿರ್ದೆಸೆ ಮುಕ್ತಗೊಳಿಸಬೇಕು ಅಂತ. ವಿ ಶುಡ್ ಮೇಕ್ ಇಂಡಿಯಾ ಓಪನ್ ಡೆಫಿಕೇಶನ್ ಫ್ರೀ ಅಂತ. ಸೊ 2019ಕ್ಕೆ ಈ ಒಂದು ಸ್ವಚ್ಛ ಭಾರತ್ ಅಭಿಯಾನ ಅಂತ, ಅಂದರೆ ಸ್ವಚ್ಛ ಭಾರತ್ ಅಭಿಯಾನದು ಒಂದು ಅಜೆಂಡಾ ಏನಿತ್ತು ಅದನ್ನು ಕಂಪ್ಲೀಟ್ ಮಾಡ್ತೀವಿ. ಸೊ ಇದರ ಭಾಗವಾಗಿ ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ಅಂತ ಮಾಡ್ತಾರೆ. ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ಅಂದರೆ ಏನು ಅಂತಂದರೆ ದೇಶದ ನಗರಗಳು ಮತ್ತು ಪಟ್ಟಣಗಳು, ಸೊ ಎಲ್ಲ ಕಡೆ ಸರ್ವೆ ಮಾಡ್ತಾರೆ, ಮಾನಿಟರ್ ಮಾಡ್ತಾರೆ. ಏನು ಅಂದರೆ ಎಷ್ಟರ ಮಟ್ಟಿಗೆ ಆ ಒಂದು ನಗರಗಳು ನೈರ್ಮಲ್ಯ, ಶುಚಿತ್ವವನ್ನು, ಸ್ವಚ್ಛತೆಯನ್ನು ಕಾಪಾಡಿಕೊಂಡಿದೆ ಅಂತ, ಓಕೆ. ಸೊ ಅದನ್ನು ಮಾನಿಟರ್ ಮಾಡಿ ಅವುಗಳಿಗೆ ರ್ಯಾಂಕನ್ನು ಕೊಡ್ತಾ ಹೋಗಲಾಗುತ್ತೆ. ಸೊ ಮಾಡೋದು ಯಾರು ಅಂತಂದರೆ ಮಿನಿಸ್ಟ್ರಿ ಆಫ್ ಅರ್ಬನ್ ಅಫೇರ್ಸ್, ಮಿನಿಸ್ಟ್ರಿ ಆಫ್ ಹೌಸಿಂಗ್ ಆ್ಯಂಡ್ ಅರ್ಬನ್ ಅಫೇರ್ಸ್, ಈ ಒಂದು ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಒಂದು ಸರ್ವೆಯನ್ನು ಮಾಡುತ್ತೆ, ಓಕೆ. ಸೊ ಈ ಸರ್ವೆ ಪ್ರಕಾರ ಏನು ಹೇಳುತ್ತೆ ಅಂತಂದರೆ ದ ಕ್ಲೀನೆಸ್ಟ್ ಸಿಟಿ ಈಸ್ ಇಂಡೋರ್. ಮಧ್ಯಪ್ರದೇಶನ ಇಂಡೋರ್ನ ಸೊ ಅತ್ಯಂತ ಸ್ವಚ್ಛ ನಗರ ಅನ್ನುವಂತಹ ಒಂದು ಹೆಗ್ಗಳಿಕೆಯನ್ನು ಈ ಒಂದು ಇಂಡೋರ್ ನಗರ ಪಡ್ಕೊಂಡಿದೆ. ಸೊ ಈ ಸರಿ ವಿಶೇಷತೆ ಏನಪ್ಪ ಅಂತಂದರೆ 2021ರ ಸ್ವಚ್ಛ ಸರ್ವೇಕ್ಷಣಾ ಸರ್ವೆಯ ವಿಶೇಷತೆ ಏನು ಅಂತಂದರೆ ಈ ಒಂದು ಇಂಡೋರ್ ನಗರ ದೇಶದ ಮೊಟ್ಟ ಮೊದಲ ವಾಟರ್ ಪ್ಲಸ್ ಸಿಟಿ ಆಗಿದೆ. ಏನಿದೆ ವಾಟರ್ ಪ್ಲಸ್ ಸಿಟಿ ಅಂತ ಕೇಳ್ಬೋದು. ಏನು ಅಂತಂದರೆ ಈಗ ನೋಡಿ, ಪಟ್ಟಣಗಳಿಂದ ನಗರಗಳಿಂದ ಈ ಒಂದು ಗೃಹ ಘಟಕಗಳಿಂದ ಕೈಗಾರಿಕೆಗಳಿಂದ ಬರುವಂತಹ ತ್ಯಾಜ್ಯ ಏನಿದೆಯಲ್ಲ ಅದನ್ನು ಚಿಕಿತ್ಸೆಗೆ ಒಳಪಡಿಸದೆ, ಸಂಸ್ಕರಣೆ ಮಾಡದೆ ಸೀದಾ ಇದನ್ನು ನದಿ ಮೂಲಗಳಿಗೆ ಹರಿಸ್ಬಿಡ್ತಾರೆ. ಸೊ ನದಿ ಏನಾಗುತ್ತೆ, ಮಲಿನಗೊಳ್ಳುತ್ತೆ, ಕಲುಷಿತವಾಗುತ್ತೆ ಅಲ್ವಾ. ಸೊ ಈ ಒಂದು ಸ್ವಚ್ಛ ಸರ್ವೇಕ್ಷಣಾ ಸರ್ವೆ ಅಡಿ ಇವಾಗ ಬಂದಿರುವಂತಹ ವಾಟರ್ ಪ್ಲಸ್ ಸಿಟಿ ಒಂದು ಉದ್ದೇಶ ಏನು ಅಂತಂದರೆ ಇಲ್ಲಿ ಈ ಗೃಹ ಘಟಕಗಳಿಂದ ಬರುವಂತಹ ತ್ಯಾಜ್ಯ, ಓಕೆ, ಇದನ್ನು ಏನಿದೆ
ಈ ಚರಂಡಿ ತ್ಯಾಜ್ಯಗಳನ್ನು ವೈಜ್ಞಾನಿಕವಾಗಿ ಸಂಸ್ಕರಿಸಿ ಚಿಕಿತ್ಸೆಗೆ ಒಳಪಡಿಸಿ ಆಮೇಲೆ ನದಿಗೆ ಹಾಯಿಸ್ಬೇಕಾಗತ್ತೆ. ಓಕೆ, ಯಾವ ಪಟ್ಟಣ ಯಾವ ನಗರ ಇಂತಹ ಒಂದು ವಿಧಾನವನ್ನು ಅನುಸರಿಸುತ್ತೋ ಆ ನಗರಕ್ಕೆ ವಾಟರ್ ಪ್ಲಸ್ ಸಿಟಿ ಅವಾರ್ಡನ್ನು ಕೊಡ್ತಾರೆ. ಸೊ ಅಂತಹ ಒಂದು ಬಿರುದಿಗೆ ಭಾಜನವಾದಂತಹ ನಗರ ಯಾವುದು ಈ ಬಾರಿ ಅಂತಂದರೆ, ಅಂದರೆ ಇದು ಫಸ್ಟ್ ಸ್ಟಾರ್ಟ್ ಮಾಡಿರೋದೇ ಫಸ್ಟು. ಸೊ ಯಾವುದು ಅಂತಂದರೆ ಇಂಡೋರ್ ನಗರ. ಅರ್ಥ ಆಗ್ತಾ ಇದೆಯಾ? ಇಂಡೋರ್ ಇನ್ ಮಧ್ಯಪ್ರದೇಶ್. ಸೊ ಇಟ್ಸ್ ವರ್ಲ್ಡ್ಸ್ ಲಾರ್ಜೆಸ್ಟ್ ಸರ್ವೆ, ಸ್ಯಾನಿಟೇಷನ್ ಸರ್ವೆ. ಸೊ ನೈರ್ಮಲ್ಯಕ್ಕೆ ಸಂಬಂಧಿಸಿದಂತೆ ಅತಿ ದೊಡ್ಡ ಸರ್ವೆ ಆಗಿದೆ ಈ ಒಂದು ಸ್ವಚ್ಛ ಸರ್ವೇಕ್ಷಣಾ ಸರ್ವೆ. ಓಕೆ, ಸೊ ಶುಚಿತ್ವಕ್ಕೆ ನೈರ್ಮಲ್ಯಕ್ಕೆ ಮಹತ್ವ ಕೊಡುವಂತಹ ಒಂದು ಉದ್ದೇಶದಿಂದ ಜಾರಿಗೊಳಿಸಲಾದಂತಹ ಒಂದು ಸರ್ವೆ ಇದಾಗಿದೆ. ರೈಟ್. ಸೊ ನೆಕ್ಸ್ಟ್ ನೋಡೋಣ, ಕೇಳ್ಬೋದು. ಯಾಕಂದರೆ ಫಸ್ಟ್ ದೇಶದಲ್ಲೇ ಮೊಟ್ಟ ಮೊದಲ ಬಾರಿಗೆ ವಾಟರ್ ಪ್ಲಸ್ ಸಿಟಿ ಅನ್ನೋಂಥ ಕಾನ್ಸೆಪ್ಟನ್ನು ತಂದಿರೋದು, ಮತ್ತು ಈ ಒಂದು ಇಂಡೋರ್ ಇದಕ್ಕೆ ಈ ಒಂದು ಪ್ರಶಸ್ತಿಗೆ ಅಥವಾ ಈ ಒಂದು ಬಿರುದಿಗೆ ಭಾಜನರಾಗಿರೋದು. ರೈಟ್. ಸೊ ನೆಕ್ಸ್ಟ್ ಬಂದು 127th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್. ಸೊ ಇಟ್ಸ್ ಆಲ್ಸೋ ಕಾಲ್ಡ್ ಆಸ್ 105th ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್. ಏನ್ರಿ, ವಾಟ್ ಈಸ್ ದ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಬಿಲ್, ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್? ಮಸೂದೆ ಅಂತಂದರೆ ಸೊ ಉಭಯ ಸದನಗಳಲ್ಲಿ ಅಂಗೀಕಾರ ದೊರೆಯದೇ ಇರುವಂತಹ ಸ್ಥಿತಿ. ಅಂದರೆ ಲೋಕಸಭೆಯಲ್ಲಿ ಪಡೆದು ರಾಜ್ಯಸಭೆಯಲ್ಲಿ ಪಡೆದಿಲ್ಲ ಅಂದರೂ ಅದು ಮಸೂದೆನೇ, ಅಥವಾ ಎರಡೂ ಸದನದಲ್ಲಿ ಪಡೆದು ರಾಷ್ಟ್ರಪತಿ ಅಂಕಿತ ಬಿದ್ದಿಲ್ಲ ಅಂದರೂ ಅದು ಮಸೂದೆನೇ. ಸೊ ಎರಡೂ ಸದನದಲ್ಲಿ ಅಂಗೀಕಾರ ಪಡೆದು ರಾಷ್ಟ್ರಪತಿಯಿಂದ ಅಂಕಿತ ಬಿದ್ದಾಗ ಈ ಮಸೂದೆ ಕಾಯ್ದೆ ಆಗುತ್ತೆ. 127ನೇ ಸಂವಿಧಾನ ತಿದ್ದುಪಡಿ ಮಸೂದೆ ಅಥವಾ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ, 105ನೇ ಕಾಯ್ದೆ ಆಗಿದೆ. ಸೊ ಏನು ಹೇಳುತ್ತೆ ಅಂತಂದರೆ, ಈಗ 2018 ಒಂದು ಬೆಂಚ್ ಮಾರ್ಕ್ ಇಯರ್ ಆಗಿ ತಗೋತೀನಿ. ಏನಪ್ಪ ಅಂದರೆ 2018 ಅದಕ್ಕೆ ಮುಂಚೆ ಪರಿಸ್ಥಿತಿ ಏನಿತ್ತು, ಅದರ ನಂತರ ಈಗೇನಾಗಿದೆ ಅಂತ. ಸೊ 2018ಕ್ಕಿಂತ ಮುಂಚೆ, ಬಿಫೋರ್ 2018, ಈ OBCಗಳನ್ನು ಗುರುತಿಸುವಂತಹ ಒಂದು ಹಕ್ಕು, ಜವಾಬ್ದಾರಿ ಯಾರಿಗಿತ್ತು ಗೊತ್ತಾ? ರಾಜ್ಯಗಳಿಗೆ. ಸೊ ಯಾವುದೇ ಜಾತಿಯನ್ನು OBC ಪಟ್ಟಿಗೆ ಸೇರಿಸುವಂತಹ ಒಂದು ಅಧಿಕಾರ ಯಾರಿಗಿತ್ತು? ರಾಜ್ಯಗಳಿಗೆ, ಬಿಫೋರ್ 2018. ಸೊ ರಾಜ್ಯಗಳಿಗೆ ಅಥವಾ ಸ್ಟೇಟ್ಸ್ಗೆ ಈ ಒಂದು ಅಧಿಕಾರ ಇತ್ತು. ಯಾವುದೇ ಜಾತಿ, ಯಾವುದು ಕುರುಬ ಆಗ್ಬೋದು, ಯಾವುದೇ ಜಾತಿನ, ಓಕೆ, ಬೆಸ್ತ ಆಗ್ಬೋದು. ಸೊ ಒಂದು ಜಾತಿನ ತೆಗೆದು ಅದನ್ನು OBC ಲಿಸ್ಟಿಗೆ ಹಾಕ್ಬೋದೋ ಬೇಡವೋ. ಸೊ ಆ ಒಂದು ವಿವೇಚನಾಧಿಕಾರ ಯಾರಿಗಿತ್ತು? ಮೊದಲು ರಾಜ್ಯಗಳಿಗಿತ್ತು. ಸೊ ಆ ರಾಜ್ಯಗಳಿಗಿದ್ದಂತಹ ಅಧಿಕಾರವನ್ನು ಕೇಂದ್ರ ಸರ್ಕಾರ ಕಸಿದುಕೊಳ್ಳುತ್ತೆ. ಯಾವಾಗ? 2018ರಲ್ಲಿ. ಸೊ 2018ರಲ್ಲಿ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ, 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ, ಥ್ರೂ 102nd ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ ಆ್ಯಕ್ಟ್ ಏನು ಮಾಡ್ತಾರೆ? ಈ ಒಂದು ರಾಜ್ಯಗಳಿಗಿದ್ದಂತಹ ಅಧಿಕಾರವನ್ನು ಕಿತ್ಕೊಳ್ಳುತ್ತೆ ಕೇಂದ್ರ ಸರ್ಕಾರ. ಇಲ್ಲ, ನಾನೇ ಈ ಒಂದು ಜಾತಿಗಳನ್ನು OBC ಪಟ್ಟಿಯೊಳಗೆ ಹಾಕುವಂತಹ ಒಂದು ಡಿಸ್ಕ್ರಿಮಿನೇಷನ್ ಪವರನ್ನು ನಾನು ತಗೊಳ್ತೀನಿ ಅಂತ ಅಂದ್ಬಿಟ್ಟು ಕೇಂದ್ರ ಸರ್ಕಾರ ರಾಜ್ಯಗಳಿಗಿದ್ದನ್ನು ಕಿತ್ಕೊಳ್ಳುತ್ತೆ. ಯಾವಾಗ? 2018ರಲ್ಲಿ. ಯಾವ ತಿದ್ದುಪಡಿ ಮೂಲಕ? 102ನೇ ಸಂವಿಧಾನ ತಿದ್ದುಪಡಿ ಮೂಲಕ. ಸೊ ಆಗ ಈ ಒಂದು ಹಿಂದುಳಿದ ವರ್ಗಗಳ ಆಯೋಗ, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ ಕೇಳಿರ್ತೀರ, ಇದಕ್ಕೆ ಸಾಂವಿಧಾನಿಕ ಮಹತ್ವ ಇರಲಿಲ್ಲ, ಮಾನ್ಯತೆ ಇರಲಿಲ್ಲ. ಸೊ ಇಟ್ ವಾಸ್ ಸ್ಟ್ಯಾಟ್ಯುಟರಿ ಬಾಡಿ. ಇದೊಂದು ಶಾಸನಾತ್ಮಕ ಸಂಸ್ಥೆ ಆಗಿತ್ತು, ಹಿಂದುಳಿದ ವರ್ಗಗಳ ಆಯೋಗ. ಆದರೆ 102ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಮೂಲಕ ಇದೊಂದು ಸಂವಿಧಾನಾತ್ಮಕ ಸಂಸ್ಥೆಯಾಯಿತು. ಯಾವುದು? ನ್ಯಾಷನಲ್ ಬ್ಯಾಕ್ವರ್ಡ್ ಕ್ಲಾಸಸ್ ಕಮಿಷನ್. ಸೊ ಇದಕ್ಕೆ ಸಾಂವಿಧಾನಿಕ ಮಹತ್ವ ಸಿಕ್ತು. ಬುಕ್ಕಲ್ಲಿ ಉಪಮುಖ್ಯಮಂತ್ರಿ, ಸೊ ಸಾಂವಿಧಾನಿಕ ಹುದ್ದೆನ, ಸಾಂವಿಧಾನೇತರ ಹುದ್ದೆನ ನೀವು ಆನ್ಸರ್ ಮಾಡೋದಾದರೆ ಇಟ್ಸ್ ಆಫ್ ಕೋರ್ಸ್
ಸಂವಿಧಾನೇತರ ಹುದ್ದೆ. ಬಟ್ ನನ್ನ ಪುಸ್ತಕದಲ್ಲಿ ಅದು ಟೈಪಿಂಗ್ ಮಿಸ್ಟೇಕ್ ಆಗಿದೆ. ಸಂವಿಧಾನೇತರ ಅನ್ನೋದು ಸಂವಿಧಾನಾತ್ಮಕ ಹುದ್ದೆ ಅಂತಾಗಿದೆ. ದಯವಿಟ್ಟು ಕ್ಷಮಿಸಿ, ಅದನ್ನು ಕರೆಕ್ಟ್ ಮಾಡ್ಕೊಳ್ಳಿ. ಓಕೆ, ಸೊ ಉಪಮುಖ್ಯಮಂತ್ರಿ ಸ್ಥಾನ ಅದು ಹುದ್ದೆ ಏನಿದೆಯಲ್ಲ, ಸಂವಿಧಾನೇತರ, ನಾನ್ ಕಾನ್ಸ್ಟಿಟ್ಯೂಷನಲ್ ಪೋಸ್ಟ್. ಓಕೆ, ಸೊ ಎನಿವೆ, ಸೊ 102ನೇ ತಿದ್ದುಪಡಿ ಮೂಲಕ ಏನಾಯಿತು, ಈಗ ನ್ಯಾಷನಲ್ ಕಮಿಷನ್ ಫಾರ್ ಬ್ಯಾಕ್ವರ್ಡ್ ಕ್ಲಾಸಸ್ಗೆ ಕಾನ್ಸ್ಟಿಟ್ಯೂಷನಲ್ ಸ್ಟೇಟಸ್ ಬಂತು. ಸೊ ಒಂದು ಆರ್ಟಿಕಲ್ ಇದೆ, ಇದೆಲ್ಲ ಗೊತ್ತಿರುತ್ತೆ ನಿಮಗೆ. ಯಾಕಂದರೆ ಪರಿಶಿಷ್ಟ ಜಾತಿಗಳ ಒಂದು ಆಯೋಗಕ್ಕೆ ಆರ್ಟಿಕಲ್ 338 ಇದೆ, ಪರಿಶಿಷ್ಟ ಪಂಗಡಗಳ ಆಯೋಗಕ್ಕೆ ಆರ್ಟಿಕಲ್ 338A ಇದೆ. ಈಗ ಹಿಂದುಳಿದ ವರ್ಗಗಳ ಆಯೋಗಕ್ಕೆ 338B ಇದೆ. ಸೊ ಕ್ವಶನ್ ಕೇಳ್ಬೋದು, ಓಕೆ, ಯಾವ ಆರ್ಟಿಕಲ್, ಯಾವ ವಿಧಿ? ಸೊ ರಾಷ್ಟ್ರೀಯ ಪರಿಶಿಷ್ಟ ಜಾತಿಗಳ ಆಯೋಗ 338, ರಾಷ್ಟ್ರೀಯ ಪರಿಶಿಷ್ಟ ಪಂಗಡಗಳ ಆಯೋಗ 338A, ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗ 338B. ಸೊ 102ನೇ ಸಂವಿಧಾನ ತಿದ್ದುಪಡಿ ಪ್ರಕಾರ ರಾಷ್ಟ್ರೀಯ ಹಿಂದುಳಿದ ವರ್ಗಗಳ ಆಯೋಗಕ್ಕೆ ಸಾಂವಿಧಾನಿಕ ಮಹತ್ವ ಸಿಕ್ತು. ರೈಟ್? ಸೊ ಈಗೇನಾಯಿತು, ಈಗ 2021 ಆಗಸ್ಟಲ್ಲಿ ಏನಾಯಿತು ಅಂತಂದರೆ 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಬಂತು. ಇದೇನು ಹೇಳುತ್ತೆ ಗೊತ್ತಾ? 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಈಗ ಕೇಂದ್ರಕ್ಕಿತ್ತಲ್ಲ ಅಧಿಕಾರ, ಅದು ಮತ್ತೆ ರಾಜ್ಯಗಳಿಗೇನೆ ಪುನರ್ ಸ್ಥಾಪಿಸುವಂತಹ ಅಧಿಕಾರವನ್ನು ಮರುಕಳಿಸ್ತು. ಅರ್ಥ ಆಗ್ತಿದೆಯಾ? ಮೊದಲು ರಾಜ್ಯಗಳಿಗಿತ್ತು, ಅದನ್ನ ಕೇಂದ್ರ ಸರ್ಕಾರ ಕಿತ್ಕೊಂಡಿತ್ತು. ಈಗ ಪುನಃ ರಾಜ್ಯಗಳಿಗೇನೆ ಬಿಟ್ಕೊಟ್ಟಿದೆ. ಓಕೆ, ಇಟ್ ರಿಸ್ಟೋರ್ಸ್ ದ ಪವರ್ ಆಫ್ ದಿಸ್ ಲಿಸ್ಟಿಂಗ್ ಆಫ್ ಕ್ಯಾಸ್ಟ್ ಇನ್ OBC ಲಿಸ್ಟ್. ಓಕೆ, ಸೊ ಈ ಒಂದು ಕಾನ್ಸೆಪ್ಟ್ ನಿಮಗೆ ಸ್ವಲ್ಪ ಕಾಂಪ್ಲಿಕೇಟ್ ಇರೋದಕ್ಕೆ ವಿವರಿಸಿದ್ದೇನೆ. ಓಕೆ, ನಿಮ್ಗೆ ಗೊತ್ತಾಗಬೇಕಾಗಿರೋದು 102ನೇ ಸಂವಿಧಾನ ತಿದ್ದುಪಡಿ ಮತ್ತು 105ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. ಎರಡನೇದೇನು ಹೇಳುತ್ತೆ, ಕೇಂದ್ರ ಸರ್ಕಾರಕ್ಕೆ ಅಂದರೆ ಸಂಸತ್ತಿಗಿದೆ ಜಾತಿಗಳನ್ನು OBC ಪಟ್ಟಿಯಲ್ಲಿ ಸೇರಿಸುವಂತಹ ಒಂದು ಅಧಿಕಾರ. ಈಗ ನೋಡಿ, ಪಂಚಮಸಾಲಿಗಳು ಏನಂತ ಕೇಳ್ತಾ ಇದ್ದಾರೆ, ನಮಗೆ 2Bಯಲ್ಲಿ ಮೀಸಲಾತಿ ಕೊಡಿ ಅಂತ ಕೇಳ್ತಿದ್ದಾರೆ. ಕುರುಬರು ಏನು ಹೇಳ್ತಿದ್ದಾರೆ, ನಮಗೆ ಪರಿಶಿಷ್ಟ ಪಂಗಡಗಳ ಒಂದು ವರ್ಗಕ್ಕೆ ನಮ್ಮನ್ನು ಸೇರಿಸಿ ಅಂತ ಕೇಳ್ತಿದ್ದಾರೆ. ಏನಕ್ಕೆ ಅಂದರೆ ಟು ಕ್ಲೇಮ್ ರಿಸರ್ವೇಷನ್, ಮೀಸಲಾತಿ ಬೇಕು ಅಂತ. ಸೊ ಉದ್ಯೋಗದಲ್ಲಿ ಮೀಸಲಾತಿ, ಶಿಕ್ಷಣದಲ್ಲಿ ಮೀಸಲಾತಿ ಸಿಗುತ್ತೆ ಅಂತ ಈಗ ಎಲ್ಲ ಸಮುದಾಯಗಳು ಕೂಡ ಕೊಂಕಣ ಕಟ್ಟಿ ನಿಂತಿದ್ದಾರೆ. ಇಂದಿರಾ ಸಹಾನಿ ಕೇಸ್ ಲ್ಯಾಂಡ್ ಮಾರ್ಕ್ ಜಡ್ಜ್ಮೆಂಟ್ ಏನು ಹೇಳುತ್ತೆ, ಯಾವುದೇ ಕಾರಣಕ್ಕೂ ರಿಸರ್ವೇಷನ್ 50% ಮೀರುವಂತಿಲ್ಲ ಅಂತ. ಸೊ ಇಂದಿರಾ ಸಹಾನಿ ಕೇಸ್ 1992 ವೆರಿ ಇಂಪಾರ್ಟೆಂಟ್. 1992 ಅಲ್ಲಿ ಈ ಒಂದು ಇಂದಿರಾ ಸಹಾನಿ ಕೇಸ್ ಏನು ಹೇಳುತ್ತೆ, ನೀನು ಎಷ್ಟಾದರೂ ಮೀಸಲಾತಿ ಕೊಟ್ಕೋ, ಆದರೆ ಒಟ್ಟು ಜನಸಂಖ್ಯೆಯಲ್ಲಿ 50%ಗಿಂತ ಹೆಚ್ಚಾಗಿ ಹೋಗೋಂಗಿಲ್ಲ. ಸೊ ಇಟ್ ಶುಡ್ ಬಿ ಲೆಸ್ ದ್ಯಾನ್ 50%. ಬಟ್ ತಮಿಳ್ನಾಡಿಗಿದೆ, ಮಹಾರಾಷ್ಟ್ರಗಿದೆ ಅಂತ ನೀವು ಕೇಳ್ಬೋದು, ನೀವೇ ಇದಕ್ಕೆ ಆನ್ಸರ್ ಹುಡ್ಕೊಬರ್ಬೇಕು. ಸೊ 50% ಲಿಮಿಟ್ ಇದ್ದರೂ ಕೂಡ ತಮಿಳ್ನಾಡು ಮತ್ತು ಮಹಾರಾಷ್ಟ್ರ ಯಾಕೆ ಆ ಒಂದು ಲಿಮಿಟನ್ನು ಎಕ್ಸೀಡ್ ಮಾಡಿದೆ? ವಾಟ್ ಈಸ್ ದ ರೀಸನ್? ಓಕೆ, ಅದನ್ನು ತಿಳ್ಕೊಬೇಕಾಗುತ್ತೆ ನೀವು. ಸೊ ಇಂದಿರಾ ಸಹಾನಿ ಪ್ರಕರಣ ಯಾವಾಗ ಅಂತ ಕೇಳ್ಬೋದು, ಅಥವಾ ಏನು ಹೇಳುತ್ತೆ ಅಂತ ಕೇಳ್ಬೋದು. ಸೊ ನೋಡ್ಕೊಂಡಿದ್ದೀರಾ ಅನ್ಕೋತೇನೆ. ಕೆಲವೊಂದು ರೀಸೆಂಟ್ ಕಾನ್ಸ್ಟಿಟ್ಯೂಷನಲ್ ಅಮೆಂಡ್ಮೆಂಟ್ಸು ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಿಮ್ಮ ಒಂದು ಕಾನ್ಸ್ಟಿಟ್ಯೂಷನಲ್ ಆಸ್ಪೆಕ್ಟ್ಸಿಂದ. ಏನಪ್ಪ ಅಂದರೆ ಅಟ್ಲೀಸ್ಟ್ 100ರಿಂದ ಆದರೂ ನೋಡ್ಕೋಬೇಕು, 100ರಿಂದ 105ರವರೆಗೂ. ಓಕೆ, 100ನೇದೇನು ಹೇಳುತ್ತೆ, ಎಕ್ಸ್ಚೇಂಜ್ ಆಫ್ ಎನ್ಕ್ಲೇವ್ಸ್ ಬಿಟ್ವೀನ್ ಇಂಡಿಯಾ ಆ್ಯಂಡ್ ಬಾಂಗ್ಲಾದೇಶ್. ಅಂದರೆ ಭಾರತ ಮತ್ತು ಬಾಂಗ್ಲಾದೇಶ್ ನಡುವಿನ ಕೆಲವೊಂದು ಭೂ ಪ್ರದೇಶಗಳನ್ನು ಪರಸ್ಪರ ವಿನಿಮಯ ಮಾಡ್ಕೊಳ್ಳುವಂಥದ್ದು. ಓಕೆ, ಅದು 100ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. 101ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ ಏನು ಹೇಳುತ್ತೆ, GST ಅಂತ GST. ಓಕೆ, ಸೊ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಟ್ಯಾಕ್ಸ್ ಎಲ್ಲ ಪರೋಕ್ಷ ತೆರಿಗೆಗಳನ್ನು ವಿಲೀನಗೊಳಿಸಿ ಒಂದು ಅಂಬ್ರೆಲಾ ಟ್ಯಾಕ್ಸ್ ಅಂತ ತಂದಿದ್ದಾರೆ, ಅದು GST. ವೆರಿ ಇಂಪಾರ್ಟೆಂಟ್. ಸೊ ಇದರ ಮೇಲೆ ಕ್ವಶನ್ ಬಂದೇ ಬರುತ್ತೆ, ಅಂದರೆ ಬರ್ತಾನೆ ಇರುತ್ತೆ. ಲಾಸ್ಟ್ KPSCಗೆ ಯಾವ ಆರ್ಟಿಕಲ್ ಅಂತ ಕೇಳಿದ್ದ, GST ಕೌನ್ಸಿಲ್. ಓಕೆ, GST ಕೌನ್ಸಿಲ್ ಬಂದು 279A. ಸೊ GST ಕೌನ್ಸಿಲಲ್ಲಿ ಅಧ್ಯಕ್ಷತೆ ಇತ್ತೀಚೆಗೂ ಕೇಳಿದ್ದಾರೆ, ಮೊನ್ನೆ SD ಎಕ್ಸಾಮಲ್ಲೂ ಕೇಳಿದ್ದಾರೆ, ಯಾರು ಒಂದು GST ಕೌನ್ಸಿಲ್ ಅಧ್ಯಕ್ಷತೆ ವಹಿಸಿದ್ದಾರೆ ಅಂತ. ನನ್ನ ಪುಸ್ತಕದಲ್ಲೂ ಕವರ್ ಮಾಡಿದ್ದೀನಿ ನಾನು, ವಿತ್ತ ಸಚಿವರು ಅಥವಾ ಹಣಕಾಸು ಸಚಿವರು. ಓಕೆ, ಸೊ ಅದರ ಜೊತೆಗೆ ಅಸೀಮ್ ದಾಸ್ ಗುಪ್ತಾ ಕಮಿಟಿ ಅದು ರೆಕಮೆಂಡ್ ಮಾಡುತ್ತೆ GST ತೊಗೊಂಬನ್ನಿ ಅಂತ. ಸೊ ಆ್ಯಕ್ಚುಲಿ ನಾವು ಅಂದರೆ ಈ ಒಂದು GST ಕಾನ್ಸೆಪ್ಟನ್ನು ಫಸ್ಟ್ ತರೋದು ಫ್ರಾನ್ಸ್,
ಬಟ್ ನಾವು ಅಡಾಪ್ಟ್ ಮಾಡ್ಕೊಂಡಿರೋದು ಕೆನಡಾಯಿಂದ, ರೈಟ್? ಸೊ ಈ ರೀತಿ ಒಂದು ಜಿ ಎಸ್ ಟಿ ಬಗ್ಗೆ ನೀವು ನೀಟಾಗಿ ನೋಡ್ಕೋಬೇಕಾಗತ್ತೆ. ಅದರ ಮೇಲೆ ಪ್ರಶ್ನೆ ಒಂದಲ್ಲ ಒಂದು ರೀತಿ ಅರೈಸ್ ಆಗ್ತಾನೆ ಇರುತ್ತೆ. ಓಕೆ, ಜಿ ಎಸ್ ಟಿ ಕೌನ್ಸಿಲ್ ಬಗ್ಗೆ ಕೇಳಿದ್ದಾರೆ, ಒಂದು ಸತಿ ಆರ್ಟಿಕಲ್ ಕೇಳಿದ್ದಾರೆ. ಸೊ ಮೊನ್ನೆ ಅದರ ಒಂದು ಅಧ್ಯಕ್ಷತೆಯನ್ನು ಯಾರು ವಹಿಸ್ತಾರೆ ಅಂತ ಕೂಡ ಕೇಳಿದ್ದಾರೆ. ಓಕೆ, ಫಸ್ಟ್ ಈ ಒಂದು ಜಿ ಎಸ್ ಟಿನ ಇಂಪ್ಲಿಮೆಂಟ್ ಮಾಡಿದಂತಹ ರಾಜ್ಯ ಬಂದು ಅಸ್ಸಾಂ, ರೈಟ್? ಸೊ ನೆಕ್ಸ್ಟು 103ನೇದು ಏನು ಹೇಳ್ತೆ ಅಂದರೆ 10% ರಿಸರ್ವೇಷನ್. ಯಾರಿಗೆ? ಆರ್ಥಿಕವಾಗಿ ಹಿಂದುಳಿದಂತಹ ವರ್ಗಗಳಿಗೆ 10% ಮೀಸಲಾತಿ ಕೊಡಿ ಅಂತ ಹೇಳೋದು 103ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. 104ನೇದು ಏನು ಹೇಳುತ್ತೆ? ಸೊ ಹೆಗೈನ್, ಸೊ 104ನೇದು ಬಂದು ನಿಮ್ಮ ಒಂದು ಈ ಲೆಗಿಸ್ಲೇಟಿವ್ ಅಸೆಂಬ್ಲಿ ಮತ್ತು ಲೋಕಸಭಾದಲ್ಲಿ SC/ST ರಿಸರ್ವೇಷನ್ ಏನಿದೆ ಅವರಿಗೆ ಇನ್ನೂ ಒಂದು 10 ವರ್ಷಗಳ ಕಾಲ ಅದನ್ನು ವಿಸ್ತರಿಸಿ ಅಂತ ಹೇಳುತ್ತೆ. ಅದರ ಜೊತೆಗೆ ಆಂಗ್ಲೋ ಇಂಡಿಯನ್ಸು, ಓಕೆ, ಲೋಕಸಭೆಯಲ್ಲಿ ಎರಡು ಆಂಗ್ಲೋ ಇಂಡಿಯನ್ಸು ಮೆಂಬರ್ಸ್ಗೆ ಮತ್ತು ಲೆಗಿಸ್ಲೇಟಿವ್ ಅಸೆಂಬ್ಲಿಯಲ್ಲಿ ಒಬ್ಬರಿಗೆ ಏನು ಮೀಸಲಾತಿ ಇತ್ತು, ಸೊ ಅದನ್ನು ತೆಗೆದಾಕಲಾಗಿದೆ. ಓಕೆ, ನಾಮಿನೇಟ್ ಆಗ್ತಿದ್ರಲ್ಲ, ಸೊ ಅದನ್ನು ತೆಗೆದಾಕಲಾಗಿದೆ 104ನೇ ಸಂವಿಧಾನ ತಿದ್ದುಪಡಿ ಕಾಯ್ದೆ. 105ನೇದು ಆ್ಯಸ್ ಐ ಸೆಟ್, ಸೊ ಈ ಒಂದು ರಾಜ್ಯಗಳಿಗಿರುವಂತಹ ಒಂದು ಅಧಿಕಾರವನ್ನು ಏನು ಜಾತಿಗಳನ್ನು ಗುರುತಿಸಿ ಅದನ್ನು ಹಿಂದುಳಿದ ವರ್ಗಗಳ ಪಟ್ಟಿಗೆ ಸೇರ್ಪಡೆ ಮಾಡುವಂತಹ ಒಂದು ಅಧಿಕಾರವನ್ನು ಪುನರ್ ಸ್ಥಾಪಿಸಲಾಗಿದೆ. ಕೇಂದ್ರ ಇದಕ್ಕೆ ಮರು ನೀಡಿದೆ. ಯಾಕೆ ಅಂತಂದರೆ ಅದೇ ಸುಮ್ಮನೆ ಕೊಟ್ಟಿಲ್ಲ, ಈ ಒಂದು ಸುಪ್ರೀಂ ಕೋರ್ಟ್ ಚಾಟಿ ಬೀಸಿ ಹೇಳ್ತು. ಓಕೆ, ಇದು ನಿನ್ನ ಬಿಸ್ನೆಸ್ ಅಲ್ಲ, ಸ್ಟೇಟ್ಸ್ ಒಂದು ಅಧಿಕಾರ. ಸೊ ಅದಕ್ಕೆ ನೀನು ಅದರ ಒಂದು ಸ್ವಾಯತ್ತತೆಯನ್ನು ಕಿತ್ಕೋಬಾರ್ದು, ಅದಕ್ಕೆ ಆ ಒಂದು ಅಧಿಕಾರವನ್ನು ಪುನಃ ನೀಡಬೇಕು ಅಂತ ಸುಪ್ರೀಂ ಕೋರ್ಟಿಂದ ನಿರ್ದೇಶನ ಮತ್ತು ಆದೇಶ ಬಂತು. ಸೊ ಅದರ ಅನುಸಾರ ಮತ್ತು ಈ ಒಂದು ರಾಜ್ಯಗಳಿಗೆ ಅಧಿಕಾರವನ್ನು ನೀಡಲಾಗಿದೆ. ಸೊ ನೆಕ್ಸ್ಟ್ ಬಂದು GSLV F10, ಇದು ನ್ಯೂಸಲ್ಲಿದೆ. ಸೊ ಏನಪ್ಪ ಅಂತಂದರೆ ಇದು ಫೇಲ್ಯೂರ್ ಆಯಿತು. GSLV ಬಂದು ಇಟ್ಸ್ ಒಂದು ಲಾಂಚಿಂಗ್ ವೆಹಿಕಲ್. ಸುಮಾರು ಜನರಿಗೆ ಲಾಂಚಿಂಗ್ ವೆಹಿಕಲ್ ಮತ್ತು ಸ್ಯಾಟಲೈಟ್ ಬಗ್ಗೆ ತುಂಬ ಕನ್ಫ್ಯೂಷನ್ ಇರುತ್ತೆ. ಸೊ ಐ ವಿಲ್ ಟ್ರೈ ಟು ಸಾರ್ಟ್ ಇಟ್ ಔಟ್. ಏನಪ್ಪ ಅಂದರೆ, ಕನ್ಸಿಡರ್ ಇಟ್ ಹ್ಯಾಸ್ ಎ ಲಾಂಚಿಂಗ್ ವೆಹಿಕಲ್, ಇದು ಸ್ಯಾಟಲೈಟ್. ಅಂದರೆ ಈ ಏರೋಪ್ಲೇನ್ ಏನು ಮಾಡುತ್ತೆ ಹೇಳಿ? ಏರೋಪ್ಲೇನು ಜನರನ್ನ ಹತ್ತಿಸ್ಕೊಳ್ಳುತ್ತೆ, ತೊಗೊಂಡೋಗಿ ಡೆಸ್ಟಿನೇಷನಲ್ಲಿ ಬಿಡುತ್ತೆ. ಡೆಸ್ಟಿನೇಷನಲ್ಲಿ ನಾವು ಎಲ್ಲಿಗೆ ತಲುಪಬೇಕೋ ಅಲ್ಲಿ ತೊಗೊಂಡೋಗಿ ಬಿಡುತ್ತೆ ಏರೋಪ್ಲೇನ್. ಸೊ ರಾಕೆಟ್ ಏನು ಮಾಡುತ್ತೆ ಅಥವಾ ಉಡಾವಣಾ ವಾಹನ ಏನು ಮಾಡುತ್ತೆ? ಸ್ಯಾಟಲೈಟನ್ನು ಹತ್ತಿಸ್ಕೊಳ್ಳುತ್ತೆ. ಸೊ ಎಲ್ಲಿ ರೀಚ್ ಆಗಬೇಕೋ ಅಲ್ಲಿ ಬಿಟ್ಟು ಕೆಲವು ಸತಿ ಇದು ಉರಿದು ಬೂದಿಯಾಗಿ ಇದಕ್ಕೆ ಬೀಳುತ್ತೆ. ಯಾವುದಕ್ಕೆ? ಬೇ ಆಫ್ ಬೆಂಗಾಲಿಗೆ, ಓಕೆ, ಬಂಗಾಳಕೊಲ್ಲಿ ಸಮುದ್ರಕ್ಕೆ ಬೀಳುತ್ತೆ. ಅಥವಾ ಕೆಲವು ಸತಿ ಅಲ್ಲೇ ಪಾರ್ಟ್ ಕಳ್ಚ್ಕೊಂಡು ಅಲ್ಲೇ ಸ್ಪೇಸ್ ಜಂಕ್ ಅಂದರೆ ಬಾಹ್ಯಾಕಾಶ ತ್ಯಾಜ್ಯ ಆಗಿ ಕಸ ಆಗಿ ಅಲ್ಲೇ ರೊಟೇಟ್ ಆಗ್ತಾ ಇರುತ್ತೆ. ಸೊ ಇದು ಸ್ಯಾಟಲೈಟು, ಇದು ಲಾಂಚಿಂಗ್ ವೆಹಿಕಲ್ಲು. ಲಾಂಚಿಂಗ್ ವೆಹಿಕಲ್ ಕೆಲಸ ಏನು? ಉಡಾವಣಾ ವಾಹನ ಕೆಲಸ ಈ ಒಂದು ಸ್ಯಾಟಲೈಟ್ನ ತೊಗೊಂಡೋಗಿ ಎಲ್ಲಿಡೋದು? ಕಕ್ಷೆಯಲ್ಲಿ ಇರಿಸೋದು. ಮತ್ತು ಇದು ಬಿದ್ದೋಗುತ್ತೆ ಅಥವಾ ಅಲ್ಲೇ ಕಸ ಆಗಿ ಸುತ್ತಾ ಇರುತ್ತೆ. ಬಟ್ ಈ ಸ್ಯಾಟಲೈಟ್ ಕೆಲಸ ಏನು? ನಾವೇನು ಕಳಿಸಿರ್ತೀವಿ ಪರ್ಪಸ್ಸು ಅದನ್ನು ಮುಗಿಸೋಂಥದ್ದು ಸ್ಯಾಟಲೈಟ್ ಕೆಲಸ. ಲಾಂಚಿಂಗ್ ವೆಹಿಕಲ್ ಅಂದರೆ ಒಂದು ವೆಹಿಕಲ್, ಓಕೆ, ತೊಗೊಂಡೋಗಿ ಅಲ್ಲಿ ಬಿಟ್ಟು ಬರುತ್ತಷ್ಟೆ. ಸರಿ, ಲಾಂಚಿಂಗ್ ವೆಹಿಕಲ್ಸಲ್ಲಿ ಸುಮಾರು ಟೈಪ್ಸ್ ಇದೆ. ಫಸ್ಟು ಪ್ರಿಮಿಟಿವ್ ಆಗಿ ಮೊದಲು ಬಂದಿದ್ದು SLV, ಆಮೇಲೆ ASLV ಅಂದರೆ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ. ಆಮೇಲೆ ಬಂದಿದ್ದು ASLV, ಅಡ್ವಾನ್ಸ್ಡ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್ ಅಂತ. ಆಮೇಲೆ ಬಂದಿದ್ದು PSLV, ಆಮೇಲೆ GSLV. ಒಂದೊಂದು ಅಡ್ವಾನ್ಸ್ಡ್ ಆಗಿ ಈಗ ಹೆಂಗೆ ಒಂದು 2G ಟೆಕ್ನಾಲಜಿ, 3G 4G 5G ಅಂತ ಬರುತ್ತಲ್ಲ ಹಾಗೆ. ಸೊ ಫಸ್ಟು SLV, ಆಮೇಲೆ ASLV, PSLV, GSLV. ಬಟ್ ವರ್ಕಿಂಗ್ ಅವರ್ಸ್ ಆಫ್ ಇಸ್ರೋ ಅಂತ ಕರಿತೀವಿ, ಇಸ್ರೋದ ಕಾಯಕ ಕುದುರೆ ಅಂತ. ಅದು ಯಾವ್ದು ಗೊತ್ತಾ? PSLV. ಸೊ PSLV ಅಂದರೆ ಪೋಲಾರ್ ಸ್ಯಾಟಲೈಟ್ ಲಾಂಚಿಂಗ್ ವೆಹಿಕಲ್. ಯಾಕೆಂದರೆ ಆಲ್ಮೋಸ್ಟ್ ಇಸ್ರೋ ಭಾಳಷ್ಟು ಸಕ್ಸಸ್ಸನ್ನು ಪಡೆದಿರೋದು PSLV ಉಡಾವಣಾ ವಾಹನದ ಮೂಲಕ. ಓಕೆ, GSLV ಕಾರ್ಯ ಏನಪ್ಪ ಅಂತಂದರೆ ಇಟ್ ವಿಲ್ ಕ್ಯಾರಿ ಹೆವಿ ಪೇಲೋಡ್, ಹೆವಿ ಸ್ಯಾಟಲೈಟ್ಸನ್ನು, ಅತಿ ಹೆಚ್ಚು ತೂಕ ಇರುವಂತಹ, ಅತಿ ಹೆಚ್ಚು ಭಾರ ಇರುವಂತಹ ಸ್ಯಾಟಲೈಟ್ಸನ್ನು, ಉಪಗ್ರಹಗಳನ್ನು ಕಕ್ಷೆಗೆ ಕೊಂಡೊಯ್ಯುವಂತಹ ಒಂದು ಕೆಲಸವನ್ನು ಯಾರು ಮಾಡ್ತಾರೆ? GSLV ವೆಹಿಕಲ್ಸ್ ಅಥವಾ GSLV ಲಾಂಚಿಂಗ್ ವೆಹಿಕಲ್ಸ್. ಓಕೆ, ಸೊ ನಿಮಗೆ ಈ ಒಂದು ಕ್ರಯೋಜನಿಕ್ ಇಂಜಿನ್ ಅಂತ ಕೇಳಿರ್ತೀರ. ಆ ಕ್ರಯೋಜನಿಕ್ ಇಂಜಿನನ್ನು GSLVಲೇ ಅಳವಡಿಸೋಂಥದ್ದು.
ನೋಡಿ ದ ಮೇನ್ ಡಿಫ್ರೆನ್ಸ್ ಬಿಟ್ವೀನ್ ಪಿ ಎಸ್ ಎಲ್ ವಿ ಆ್ಯಂಡ್ ಜಿ ಎಸ್ ಎಲ್ ವಿ. ಸೊ ಪಿ ಎಸ್ ಎಲ್ ವಿ 4 ಸ್ಟೇಜಸ್ ಇರುತ್ತೆ. ಓಕೆ, ಜಸ್ಟ್ ಐ ಡ್ರಾ ದ ರಫ್ ಡಯಾಗ್ರಾಮ್. ಸೊ 4 ಸ್ಟೇಜಸ್ ಇರುತ್ತೆ. ಜಿ ಎಸ್ ಎಲ್ ವಿ ಸಾಲಿಡ್, ಲಿಕ್ವಿಡ್, ಸಾಲಿಡ್, ಲಿಕ್ವಿಡ್, ಪ್ರೊಪಲೆಂಟ್ಸ್, ನೋಂದನಕಾರಿಗಳು ಅಂತ ಕೂಡ ಕರೀತೇವೆ. ಓಕೆ, ಸೊ ಇಲ್ಲಿ ಜಿ ಎಸ್ ಎಲ್ ವಿಗೆ 3 ಸ್ಟೇಜಸ್ ಇರುತ್ತೆ. ಸಾಲಿಡ್, ಲಿಕ್ವಿಡ್ ಮತ್ತು ಕ್ರಯೋಜೆನಿಕ್. ಓಕೆ, ಕ್ರಯೋಜೆನಿಕ್ ಏನಕ್ಕಪ್ಪ ಅಂತಂದರೆ ಯೂಸ್ ಮಾಡ್ತೀವಿ ಅಂದರೆ ಇಟ್ ಗಿವ್ಸ್ ಮೋರ್ ಥ್ರಸ್ಟ್. ಈಗ ಎತ್ತು ಗಾಡಿ ಅಥವಾ ಎತ್ತಿನ ಬಂಡಿ ಕೇಳಿರ್ತೀರಲ್ಲ ನೀವು, ಸೊ ಭಾರ ಇರುತ್ತೆ ಅಂದರೆ ಏನಾದರೂ ಜಾಸ್ತಿ ನೀವೇನಾದರೂ ಅಲ್ಲಿಗೆ ಚೀಲಗಳು ಹಾಕಿ ಭಾರ ಆದಾಗ ಹಿಂದೆ ಬಂದು ಪುಷ್ ಮಾಡ್ತಾರೆ, ಸೊ ಎತ್ತಿನ ಗಾಡಿ ಮುಂದೆ ಹೋಗಲಿ ಅಂತ. ಸೊ ಅದನ್ನು ಥ್ರಸ್ಟ್ ಕೊಡ್ತಾರೆ. ಓಕೆ, ಸೊ ಆ ಥ್ರಸ್ಟ್ ಕೊಡುವಂತಹ ಕೆಲಸ ಇಲ್ಲಿ ಯಾರು ಮಾಡ್ತಾರೆ ಅಂದರೆ ಕ್ರಯೋಜೆನಿಕ್ ಇಂಜಿನ್. ಭಾರ ಇರುತ್ತೆ ಸ್ಯಾಟಲೈಟು, ಅದನ್ನು ತೊಗೊಂಡೋಗ್ಬೇಕಲ್ವಾ. ಸೊ ಅದಕ್ಕೋಸ್ಕರ ಕ್ರಯೋಜೆನಿಕ್ ಇಂಜಿನು ಏನು ಮಾಡುತ್ತೆ, ಇದಕ್ಕೆ ಇನ್ನಷ್ಟು ತಳ್ಳು ಬಲವನ್ನು ಕೊಡುತ್ತೆ. ಓಕೆ, ಥ್ರಸ್ಟ್ ಅಂತ ಕರಿತೇವೆ. ಸೊ ಇದು 4 ಸ್ಟೇಜಸ್ ಇರುತ್ತೆ, ಇದು 3 ಸ್ಟೇಜಸ್ ಇರುತ್ತೆ. ಇದು ಹೆಚ್ಚು ತೂಕ ಇರುವಂಥ ಸ್ಯಾಟಲೈಟ್ಸನ್ನು ಲಾಂಚ್ ಮಾಡುತ್ತೆ. ಇದು ಸೊ 1900 ಅಷ್ಟೇ ಇದರ ಲಿಮಿಟು. ಇದು ಆಲ್ಮೋಸ್ಟ್ ಅಪ್ ಟು 4000. ಓಕೆ, ಸೊ ಚಂದ್ರಯಾನ್ ಇದನ್ನೆಲ್ಲ ನಾವು ಚಂದ್ರಯಾನ್ ಅಲ್ಲ, ನೆಕ್ಸ್ಟ್ ಮಂಗಲಯಾನ್ನ ನಾವು ಜಿ ಎಸ್ ಎಲ್ ವಿ ಮೂಲಕನೇ ಲಾಂಚ್ ಮಾಡಬೇಕು ಅಂತ ಇದ್ದೇವೆ. ರೈಟ್. ಸೊ ನೆಕ್ಸ್ಟು ಈ ಒಂದು ಪಿ ಎಸ್ ಎಲ್ ವಿನ ನಾವು ವರ್ಕಿಂಗ್ ಹಾರ್ಸ್, ಯಾಕಂದರೆ ಸುಮಾರು ಸಕ್ಸಸ್ ಆಗಿದೆ. ಓಕೆ, ಸೊ ಪಿ ಎಸ್ ಎಲ್ ವಿಗಳು ಏನು ಮಾಡುತ್ತೆ ಅಂದರೆ ಇದು ಅರ್ಥ ಅಂತಂದರೆ ಪೋಲ್ ಟು ಪೋಲ್ ಸುತ್ತುತ್ತೆ. ಉತ್ತರ ಧ್ರುವದಿಂದ ದಕ್ಷಿಣ ಧ್ರುವಕ್ಕೆ, ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವಕ್ಕೆ, ಪೋಲ್ ಟು ಪೋಲ್. ಜಿ ಎಸ್ ಎಲ್ ವಿ ಸ್ಯಾಟಲೈಟ್ಸ್ ಏನು ಮಾಡುತ್ತೆ, ಸೊ ಇದು ಅರ್ಥ ಈಕ್ವೇಟರ್, ಮಧ್ಯಕ್ಕೆ ಈಕ್ವೇಟರ್ ಅಥವಾ ಸಮಭಾಜಕ ವೃತ್ತ ಅಂದರೆ ಇಲ್ಲಿಂದ 36,000 ಕಿಲೋಮೀಟರ್. ಸೊ ಈ ಒಂದು ಡಿಸ್ಟೆನ್ಸಲ್ಲಿ ಹಿಂಗೆ ಸುತ್ತಾ ಇರುತ್ತೆ. ಓಕೆ, ಸೊ ಇದು ಜಿ ಎಸ್ ಎಲ್ ವಿ ಈಕ್ವೇಟರ್ ಮೇಲೆ ಸುತ್ತಂಥದ್ದು. ಓಕೆ, ಜಿ ಎಸ್ ಎಲ್ ವಿ ಸ್ಯಾಟಲೈಟ್ಸು ಈ ಕಡೆ ಸುತ್ತೋದು ಈ ರೀತಿ ಪಿ ಎಸ್ ಎಲ್ ವಿ ಸ್ಯಾಟಲೈಟ್ಸ್. ಓಕೆ, ಸೊ ನೆಕ್ಸ್ಟ್ ಇದ್ರ ಜೊತೆಗೆ ಜಿ ಎಸ್ ಎಲ್ ವಿ F10 ವಿಫಲ ಆಯಿತು. ಓಕೆ, ಅದರ ಉದ್ದೇಶ ಏನಾಗಿತ್ತು ಅಂತಂದರೆ ಈ ಒಂದು ನ್ಯಾಚುರಲ್ ಡಿಸಾಸ್ಟರ್ಸ್ ಅದನ್ನು ನಿರ್ವಹಣೆ ಮ್ಯಾನೇಜ್ಮೆಂಟ್ ಮಾಡುವಂತಹ ಒಂದು ಉದ್ದೇಶ ಇಟ್ಕೊಂಡು ಕಳಿಸಿದ್ವಿ. ಸೊ ಇಸ್ರೋ ಬಗ್ಗೆ ಎಲ್ಲರಿಗೂ ನಿಮಗೆ ತುಂಬ ಚೆನ್ನಾಗಿ ಫ್ಯಾಕ್ಟ್ಸ್ ಗೊತ್ತಿರುತ್ತೆ. ಅದು ಯಾವಾಗ ಎಸ್ಟಾಬ್ಲಿಷ್ ಆಯಿತು, ಸೊ ಅದರ ಚೇರ್ಪರ್ಸನ್ ಯಾರು, ಸೊ ಇದೆಲ್ಲ ತಿಳ್ಕೊಂಡೇ ಇರ್ತೀರ. ಸೊ ಯಾರನ್ನು ನಾವು ಬಾಹ್ಯಾಕಾಶದ ಪಿತಾಮಹ ಅಂತ ಕರಿತೀವಿ. ಸೊ ಯು ಮೈಟ್ ಬಿ ನೋಯಿಂಗ್ ಆಲ್ ದೀಸ್ ಫ್ಯಾಕ್ಟ್ಸ್. ಓಕೆ, ಶ್ರೀಹರಿಕೋಟಾ ಅಥವಾ ಸತೀಶ್ ಧವನ್ ಸ್ಪೇಸ್ ಸೆಂಟರ್ ಶ್ರೀಹರಿಕೋಟದಲ್ಲಿದೆ. ವಿಕ್ರಮ್ ಸಾರಾಭಾಯ್ ಸ್ಪೇಸ್ ಸೆಂಟರ್ ತಿರುವನಂತಪುರಮಲ್ಲಿದೆ. ಸೊ ಸರಿ, ನಮ್ಮ ಭಾರತದ್ದೇನೋ ಇಸ್ರೋ ಅಂತ ಬಾಹ್ಯಾಕಾಶ ಸಂಸ್ಥೆ ಇದೆ. ಅದೇ ಥರ ಅಮೇರಿಕದು ನಾಸಾ ಅಂತ ಇದೆ. ಸೊ ರಷ್ಯಾದು ರಾಸ್ಮೋಸ್ ಅಂತ ಇದೆ. ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ESA ಅಂತ ಇದೆ. ಸೊ ಜಪಾನ್ದು ಜಕ್ಸಾ ಅಂತ ಇದೆ. ಸೊ ಇದನ್ನು ಕೂಡ ನೋಡ್ಕೋಬೇಕಾಗತ್ತೆ, ಯಾಕಂದರೆ ಮ್ಯಾಚ್ ದ ಫಾಲೋಯಿಂಗು ಕೇಳ್ತಾರೆ. ರೈಟ್. ಸೊ ಕೆಲವೊಂದು ಸತಿ GPS ಮ್ಯಾಚ್ ದ ಫಾಲೋಯಿಂಗ್ ಕೇಳ್ತಾರೆ. ಸೊ ನಮ್ಮಲ್ಲಿರೋದು ನಾವಿಕ್, ನಮ್ಮಲ್ಲಿರುವಂತಹ ನಮ್ಮ ಇಂಡಿಜಿನಸ್, ಸೊ IRNSS ಅಂತ ಏನು ಕರಿತೀವಿ ಅದು ನಾವಿಕ್ ಅಂತ ಕರಿತೀವಿ. ಅದೇ ಥರ ಅಮೇರಿಕಾದಲ್ಲಿ GPS ಅಂತ ಕರಿತೀವಿ. ಸೊ ಗ್ಲೋನಾಸ್ ಅಂತ ರಷ್ಯಾದಲ್ಲಿ ಕರೀತಾರೆ. ಜೆನಿತ್ ಅಂತ ಅಂದ್ಬಿಟ್ಟು ಜಪಾನಲ್ಲಿ ಕರೀತಾರೆ. ಬೈಡು ಅಂತ ಚೈನಾದಲ್ಲಿ ಕರೀತಾರೆ. ಓಕೆ, ಯುರೋಪಲ್ಲಿ ಗೆಲೀಲಿಯೋ ಅಂತ ಕರೀತಾರೆ. ಸೊ ಈ ಥರ ಮ್ಯಾಚ್ ದ ಫಾಲೋಯಿಂಗಾಗಿ ಕೇಳ್ತಾರೆ. GPS ಸಿಸ್ಟಮ್ಗಳು, ಆಯಾ ದೇಶದ GPS ಸಿಸ್ಟಮ್ ಹೆಸರುಗಳನ್ನು ಮತ್ತು ಆಯಾ ದೇಶವನ್ನು ಕೇಳ್ತಾರೆ. ಮತ್ತು ಇನ್ನೂ ಒಂದು ಸಂಭವನೀಯತೆ ಏನು ಅಂತಂದರೆ ಆಯಾ ದೇಶ ಮತ್ತು ಆಯಾ ದೇಶದ ಬಾಹ್ಯಾಕಾಶ ಸಂಸ್ಥೆಗಳು. ಓಕೆ, ರಾಸ್ಮೋಸ್ ರಷ್ಯಾ, ಜಕ್ಸಾ ಜಪಾನ್, ಯುರೋಪಿಯನ್ ಸ್ಪೇಸ್ ಏಜೆನ್ಸಿ ಯುರೋಪ್, ಮತ್ತು ಈ ಒಂದು CNES ಫ್ರಾನ್ಸ್. ನೆಕ್ಸ್ಟು ಇನ್ನೊಂದು ಯಾವುದು ಹೇಳಿದೆ ನಾನು, ನಾಸಾ ಬಂದು ಅಮೇರಿಕಾ, ಇಸ್ರೋ ಬಂದು ಭಾರತ. ಓಕೆ, ಸೊ ನೆಕ್ಸ್ಟ್ ವಿಶ್ವ ಆನೆ ದಿನ. ಸೊ ಯಾವಾಗ ವಿಶ್ವ ಆನೆ ದಿನ ನಾವು ಆಚರಣೆ ಮಾಡೋದು? August 12th we celebrate it as World Elephant Day. ಸೊ ಎಲಿಫೆಂಟ್ ಇತ್ತೀಚೆಗಂತೂ ಸುಮಾರು ಮಾರಣ ಹೋಮ ಆಗ್ತಾಯಿದೆ. ಸುಮಾರು ಒಂದೇ ಸರಿ 10 ಆನೆಗಳು ಸತ್ತು ಬಿದ್ದಿದ್ವು. ಓಕೆ, ಅದಕ್ಕೂ ಲಾಸ್ಟ್ ಕೇರಳದಲ್ಲಿ ಒಂದು ಗರ್ಭಿಣಿ ಆನೆಯನ್ನು ಸಿಡಿಮದ್ದು ಹಾಕಿ ಸಾಯಿಸಿದ್ರು. ಓಕೆ, ಯಾಕಂದರೆ ಇತ್ತೀಚೆಗೆ ಮನುಷ್ಯ ಮತ್ತು ಆನೆಗಳ ಒಂದು ಸಂಘರ್ಷ ಅಥವಾ ಮನುಷ್ಯ ಮತ್ತು ಪ್ರಾಣಿಗಳ ನಡುವಿನ ಸಂಘರ್ಷ ಹೆಚ್ಚಾಗ್ತಾ ಇದೆ ದಿನೇ ದಿನೇ. ಕಾರಣ ಏನು? ರೀಸನ್ ಈಸ್ ವೆರಿ ಸಿಂಪಲ್. ಮಾನವನ ಒಂದು ದುರಾಸೆಗೆ ಮಿತಿಯೇ ಇಲ್ಲದೆ
ತನ್ನ ಒಂದು ಕೃಷಿ ಚಟುವಟಿಕೆಗಳನ್ನು, ಕೈಗಾರಿಕಾ ಚಟುವಟಿಕೆಗಳನ್ನು, ನಗರೀಕರಣ ಚಟುವಟಿಕೆಗಳನ್ನು ವಿಸ್ತರಿಸ್ಕೊಂಡು ಕಾಡನ್ನು ಅತಿಕ್ರಮಿಸ್ತಾ ಇದ್ದಾನೆ. ಸೊ ಕಾಡಿನ ಹಂಚನ್ನು ಅತಿಕ್ರಮಿಸ್ತಿದ್ದಾನೆ. ಸೊ ಈ ಒಂದು ಕಾಡು ಪ್ರಾಣಿಗಳು ಆಹಾರವನ್ನು ಬಯಸಿ, ನೀರನ್ನು ಬಯಸಿ ನಾಡಿನತ್ತ ನುಗ್ಗುತ್ತಿದ್ದಾವೆ. ಹಾಗಾಗಿ ಈ ಒಂದು ಸಂಘರ್ಷ ಹೆಚ್ಚಾಗ್ತಿದೆ. ಓಕೆ, ಸೊ ಏನು ಮಾಡಬೇಕು ಈಗ? ನಮ್ಮ ಒಂದು ನ್ಯಾಷನಲ್ ಫಾರೆಸ್ಟ್ ಪಾಲಿಸಿ ಪ್ರಕಾರ ವಿ ಮಸ್ಟ್ ಹ್ಯಾವ್ ಅಟ್ಲೀಸ್ಟ್ 33% ಆಫ್ ಫಾರೆಸ್ಟ್ ಏರಿಯಾ. ಸೊ ನಮ್ಮಲ್ಲಿ ಈ ಒಂದು ಅರಣ್ಯ ನೀತಿ ಪ್ರಕಾರ 33% ಆದರೂ ಅರಣ್ಯ ಇರಬೇಕು. ಬಟ್ ನಮ್ಮಲ್ಲಿ ಇರೋದು ಎಷ್ಟೀಗ? ಜಸ್ಟ್ 21%. ಓಕೆ, 21% ಅಷ್ಟೇ, ಶೇಕಡ ಅಷ್ಟೇ ಇರೋದು ಕಾಡು. ಸೊ ಇನ್ನು 33% ಆಗಬೇಕು. ಇರೋದನ್ನು ನಾವು ಕಬಳಿಸ್ಕೊಂಡು ಹೋಗ್ತಾ ಇದ್ದೇವೆ. ಓಕೆ, ಸೊ ವೆಸ್ಟರ್ನ್ ಘಾಟ್ಸ್ ಮೇಲೆ ನಿಮಗೆ ಸಾಮಾನ್ಯ ಪ್ರಶ್ನೆಗಳು ಅಂದರೆ ಎಕ್ಸಾಮ್ಸಲ್ಲಿ ಕೆಲವೊಂದು ಬಂದೇ ಬರುತ್ತೆ ಅಂತ ಪ್ರೆಡಿಕ್ಟ್ ಮಾಡ್ಬೋದು. ನೋಡಿ, ಲಾಸ್ಟ್ ಕ್ಲಾಸಲ್ಲಿ ನೀವು ನೆನಪಿರ್ಬೋದು, ಹೇಳಿದ್ದೆ ನಾನು 5 ನ್ಯಾಷನಲ್ ಪಾರ್ಕ್ಸ್ ಹೇಳ್ಬೇಕಾದ್ರೆ ನಾಗರಹೊಳೆ ನ್ಯಾಷನಲ್ ಪಾರ್ಕ್ ಮತ್ತು ಕಾಜಿರಂಗ ನಮ್ಮ ಕರ್ನಾಟಕದಲ್ಲಿರುವಂತಹ ನ್ಯಾಷನಲ್ ಪಾರ್ಕ್ಸ್ ಬಗ್ಗೆ ಹೇಳಿದ್ದೆ. ಪಕ್ಷಿಧಾಮಗಳನ್ನು ನೋಡ್ಕೊಳ್ಳಿ ಅಂತ ಹೇಳಿದ್ದೆ, ಕೇಳಿದ್ದಾನೆ. ಓಕೆ, ಮಂಡಗದ್ದೆ ಪಕ್ಷಿಧಾಮ ಇದೆ, ಆದಿಚುಂಚನಗಿರಿ ನವಿಲುಧಾಮ. ಓಕೆ, ಸೊ ಕೆಲವದನ್ನು ಈಸಿಯಾಗಿ ಪ್ರೆಡಿಕ್ಟ್ ಮಾಡೋದು. ವೆಸ್ಟರ್ನ್ ಘಾಟ್ಸ್ ಮೇಲೆ ಪ್ರಶ್ನೆ ಇರುತ್ತೆ. ವೆಸ್ಟರ್ನ್ ಘಾಟ್ಸ್ ಮೇಲೆ ಸಾಮಾನ್ಯ ಹೇಗಿರುತ್ತೆ ಅಂತಂದರೆ, ಎಷ್ಟು ರಾಜ್ಯಗಳಲ್ಲಿ ಈ ಒಂದು ಪಶ್ಚಿಮ ಘಟ್ಟಗಳು ವ್ಯಾಪಿಸಿವೆ ಅಂತ ಕೇಳ್ತಾರೆ. ಓಕೆ, ಸೊ 6 ರಾಜ್ಯಗಳು, ಅದು ಯಾವುದು ಸೀಕ್ವೆನ್ಸ್ ಆಗಿ ನೋಡ್ಕೋಬೇಕಾಗತ್ತೆ. ಓಕೆ, ಗುಜರಾತ್, ಸೊ ಅದಾದಮೇಲೆ ಮಹಾರಾಷ್ಟ್ರ, ಗೋವಾ, ಕರ್ನಾಟಕ, ತಮಿಳುನಾಡು ಮತ್ತು ಕೇರಳ. ರೈಟ್? ಸೊ 6 ರಾಜ್ಯಗಳಲ್ಲಿ ವ್ಯಾಪಿಸಿದೆ. ಈ ಒಂದು ಪಶ್ಚಿಮ ಘಟ್ಟಗಳ ಒಂದು ಸಂರಕ್ಷಣೆಗೆ ಮಾಧವ್ ಗಾಡ್ಗಿಲ್ ಕಮಿಟಿ ಇದೆ, ಕಸ್ತೂರಿ ರಂಗನ್ ಕಮಿಟಿ ಇದೆ. ಓಕೆ, ಸೊ ಪಶ್ಚಿಮ ಘಟ್ಟಗಳಲ್ಲಿ ಹರಿಯುವಂತಹ ನದಿಗಳನ್ನು ನೋಡ್ಕೋಬೇಕಾಗತ್ತೆ, ಪೂರ್ವಾಭಿಮುಖವಾಗಿ, ಪಶ್ಚಿಮಾಭಿಮುಖವಾಗಿ. ಓಕೆ, ಸೊ ಪಶ್ಚಿಮ ಘಟ್ಟಗಳ ಮೇಲೆ ಪ್ರಶ್ನೆಗಳು ಸಾಮಾನ್ಯಕ್ಕೆ ಇದ್ದೇ ಇರುತ್ತೆ, ಮೇನ್ಸಿಗೆ, ಪ್ರಿಲಿಮ್ಸಿಗೆ ಎಲ್ಲ. ಸೊ ವೆರಿ ಇಂಪಾರ್ಟೆಂಟ್ ಟಾಪಿಕ್. ನೆಕ್ಸ್ಟ್, ಆನೆ ದಿನ. ಆನೆ ಮತ್ತು ಹುಲಿ ಭಾಳ ಇಂಪಾರ್ಟೆಂಟ್. ಯಾಕೆ ಗೊತ್ತಾ? ಈ 2 ಟಾಪ್ ಕಾರ್ನಿವರ್ಸ್ ಅಂತ ಕರಿತೀವಿ. ಇವೇನಿದಾವಲ್ಲ, ಇವು ನಮ್ಮ ಕರ್ನಾಟಕದಲ್ಲಿ ಹೆಚ್ಚಿನ ಸಂಖ್ಯೆಯಲ್ಲಿ ಕಂಡುಬರುತ್ತೆ. ನಿಮಗೆ ಗೊತ್ತಿದೆಯಾ? 25% ಆಫ್ ಎಲಿಫೆಂಟ್ಸ್ ಕ್ಯಾನ್ ಬಿ ಫೌಂಡ್ ಇನ್ ಕರ್ನಾಟಕ. ಸೊ 25% ಆನೆಗಳು ನಮ್ಮ ಕರ್ನಾಟಕದಲ್ಲಿ ಇದ್ದಾವೆ. ಅಂದರೆ ಅತಿ ಹೆಚ್ಚು ಆನೆಗಳಿರುವಂತಹ ಒಂದು ರಾಜ್ಯ ಯಾವುದು ಅಂತಂದರೆ ಅದು ಕರ್ನಾಟಕ. ಸೊ ಹುಲಿಗಳಿಗೆ ಬರೋದಾದರೆ ಅಂದರೆ ಹುಲಿಗಳನ್ನು ಹೆಚ್ಚಾಗಿ ಹೊಂದಿರುವಂತಹ 2ನೇ ಅತಿ ದೊಡ್ಡ ರಾಜ್ಯ ಅಂದರೆ ನಮ್ಮ ಕರ್ನಾಟಕ. ಮೊದಲಿಗೆ ಕರ್ನಾಟಕನೇ ಇತ್ತು, ಈಗ ಮಧ್ಯಪ್ರದೇಶ ಫಸ್ಟ್ ಪ್ಲೇಸಲ್ಲಿದೆ, ಸೆಕೆಂಡ್ ಪ್ಲೇಸಲ್ಲಿ ನಾವಿದ್ದೀವಿ. ಓಕೆ, ಸೊ ಇತ್ತೀಚೆಗೆ ಸಂಘರ್ಷ ಜಾಸ್ತಿ ಆಗ್ತಾ ಇದೆ. ಸೊ ಈ ಒಂದು ಆನೆ ಗಣತಿಯನ್ನು ಮಾಡಿದ್ರು ಆಲ್ಮೋಸ್ಟ್ 27,000ದಷ್ಟು ಆನೆಗಳಿದೆ. ಓಕೆ, ಸೊ ಅದರಲ್ಲಿ ನೀವು ತಿಳ್ಕೊಬೇಕಾಗಿರೋದು ಗಣತಿ ಹೆಂಗೆ ಮಾಡ್ತಾರೆ ಅಂತಂದರೆ ರೇಡಿಯೋ ಕಾಲರ್ಸ್ ಅಂತ ಹಾಕ್ತಾರೆ. ಆ ರೇಡಿಯೋ ಸಿಗ್ನಲ್ ಮೇಲೆ, ಓಕೆ, ಆ ಫ್ರೀಕ್ವೆನ್ಸಿ ಮೇಲೆ ಇಷ್ಟು ಅಂದರೆ ಈ ಆನೆಗಳನ್ನು ಕೌಂಟ್ ಮಾಡ್ತಾ ಹೋಗ್ತಾರೆ. ಈಗ ಈ ಆನೆ ತುಳಿತಕ್ಕೆ ಸುಮಾರು ಜನ ಸಾಯ್ತಾ ಇದ್ದಾರೆ. ಈಗ ವಾರ್ಡನ್ನುಗಳು ಮತ್ತು ಈ ಒಂದು ಸಿಗ್ನಲ್ಸ್ ಮೂಲಕ ಗೊತ್ತಾಗುತ್ತೆ ಆನೆ ಆ ದಿಕ್ಕಿನಿಂದ ಬರ್ತಾ ಇದೆ, ಅಲ್ಲಿ ಜಾಗ ಖಾಲಿ ಮಾಡಬೇಕು ಅಂತಂದ್ಬಿಟ್ಟು. ಸೊ ಥ್ಯಾಂಕ್ಸ್ ಟು ಟೆಕ್ನಾಲಜಿ. ಸೊ ಇದನ್ನು ಈ ಒಂದು ರೇಡಿಯೋ ಕಾಲರ್ಗಳನ್ನು ಅಭಿವೃದ್ಧಿಪಡಿಸಿರೋದು ನಮ್ಮ ಒಂದು ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ. ಇದು ಎಲ್ಲಿದೆ ಅಂತಲೂ ಕೇಳ್ಬೋದು. ವೈಲ್ಡ್ ಲೈಫ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಅದು ಡೆಹ್ರಾಡೂನಲ್ಲಿದೆ. ಅದು ಮತ್ತು ಜರ್ಮನಿ ಸಹಯೋಗದಲ್ಲಿ ಈ ಒಂದು ರೇಡಿಯೋ ಕಾಲರ್ಸನ್ನು, ಏನಕ್ಕೆಂದರೆ ಆನೆ ಗಣತಿ ಮಾಡಲಿಕ್ಕೆ ರೇಡಿಯೋ ಕಾಲರ್ಸನ್ನು ಯೂಸ್ ಮಾಡ್ತಾರೆ. ಇಬ್ಬರು ಸೇರಿಕೊಂಡು ಅದನ್ನು ಡೆವಲಪ್ ಮಾಡಿದ್ದಾರೆ ಅಂತ. ಸೊ ಆನೆ ಯೋಜನೆ, ಪ್ರಾಜೆಕ್ಟ್ ಎಲಿಫೆಂಟ್, ಸೊ ಪ್ರಾಜೆಕ್ಟ್ ಟೈಗರು. ಓಕೆ, ಪ್ರಾಜೆಕ್ಟ್ ಟೈಗರ್ ಸ್ಟಾರ್ಟ್ ಆಗಿದೆ ಯಾವಾಗ? 1973. ಸೊ ಪ್ರಾಜೆಕ್ಟ್ ಎಲಿಫೆಂಟ್ ಸ್ಟಾರ್ಟ್ ಆಗಿದೆ ಆವಾಗ 1992. ಅದೇ ಥರ ನೀವು ಮೊಸಳೆ ಪ್ರಾಜೆಕ್ಟ್ ಯಾವಾಗ ಶುರುವಾಯಿತು? ರೈನೋ ವಿಷನ್ 2020. ಸೊ ಆಮೇಲೆ ಚಿರತೆ. ಸೊ ಇದನ್ನೆಲ್ಲ ಕೂಡ ಕೆಲವೊಂದು ಪ್ರಾಜೆಕ್ಟ್ಗಳ, ಮೊಸಳೆ ಕ್ರೊಕೊಡೈಲ್ ಅಂತ ಇದೆ. ಓಕೆ, ಸೊ ಇದನ್ನೆಲ್ಲ ಕೂಡ ನೀವು ನೋಡ್ಕೋಬೇಕಾಗತ್ತೆ. ಸೊ ಅದರದ ವರ್ಷಗಳನ್ನು ಕೂಡ ನೆನ್ಪಿಟ್ಕೋಬೇಕಾಗತ್ತೆ. ರೈಟ್? 1992. ಆಮೇಲೆ ಪುಸ್ತಕದಲ್ಲಿ ಟೈಪಿಂಗ್ ಮಿಸ್ಟೇಕ್ ಆಗಿದೆ, ಅದು 82 ಅಲ್ಲ 92, ದಯವಿಟ್ಟು ಕ್ಷಮಿಸಿ. ಅವರು ಟೈಪ್ ಮಾಡಬೇಕಾದ್ರೆ 82ನ 82 ಮಾಡಿದ್ದಾರೆ. ಆನಂತರ ಇನ್ನೊಂದು ಮಿಸ್ಟೇಕ್ ಏನಪ್ಪ ಅಂದರೆ, ಮೀರಾಬಾಯಿ ಚಾನೋದು 49 kg ಅಂತ ಫಸ್ಟ್ ಒಂದು ಪೇಜಲ್ಲಿದೆ. ಸೊ ಲಾಸ್ಟ್ ಟೇಬಲಲ್ಲಿ
ಆ ಮೇಲೆ ಹಾಕಿರೋದನ್ನೇ ಕೆಳಗಡೆ ಹಾಕ್ಬಿಟ್ಟಿದ್ದಾರೆ 57 kg ಅಂತ. ಸೊ ಅದೊಂಚೂರು ಕರೆಕ್ಷನ್ ಇದು. ಓಕೆ, ಸೊ ಎಷ್ಟು ಈ ಪುಸ್ತಕದ ಮೇಲೆ ಎಷ್ಟು ವರ್ಕ್ ಮಾಡಿದರೂ ಕೂಡ ಅಲ್ಲಲ್ಲಿ ಇಂತಹ ಒಂದು ಟೈಪಿಂಗ್ ಎರರ್ಸು ಒಂದೊಂದು ಕಂಡು ಬರುತ್ತೆ. ಅದಕ್ಕೆ ತಮ್ಮಿಂದ ಕ್ಷಮೆ ಇರಲಿ. ಓಕೆ, ಸೊ ನೆಕ್ಸ್ಟ್ ಆನೆ ಗಣತಿನ 3 ವರ್ಷಕ್ಕೊಂದ್ಸತಿ ಮಾಡ್ತಾರೆ. ಗಣತಿ ಅಂತಂದರೆ ಸಮೀಕ್ಷೆ. ಈಗ ಜನಗಣತಿ ಎಷ್ಟು ವರ್ಷಕ್ಕೊಂದ್ಸರಿ ಮಾಡ್ತಾರೆ? 10 ವರ್ಷಕ್ಕೊಂದ್ಸತಿ, ದಶಕಕ್ಕೊಮ್ಮೆ. ಓಕೆ, ಸೊ ಅದೇ ಥರ ಹುಲಿ ಗಣತಿ ಎಷ್ಟು ವರ್ಷಕ್ಕೊಂದ್ಸತಿ ಮಾಡ್ತಾರೆ? 4 ವರ್ಷಕ್ಕೊಮ್ಮೆ. ಸೊ ಅದೇ ಥರ ಅರಣ್ಯ ಸಮೀಕ್ಷೆ ಎಷ್ಟು ವರ್ಷಕ್ಕೊಂದ್ಸತಿ ಮಾಡ್ತಾರೆ? 2 ವರ್ಷಕ್ಕೊಮ್ಮೆ. ಸೊ ಆನೆ ಗಣತಿ ಕೂಡ 3 ವರ್ಷಕ್ಕೊಮ್ಮೆ ಮಾಡ್ತಾರೆ. ರೈಟ್. ಸೊ ಭಾರತದಲ್ಲಿ ಅತಿ ಹೆಚ್ಚು ಆನೆಗಳನ್ನು ಹೊಂದಿರೋ ರಾಜ್ಯಗಳು ಯಾವ್ದ್ಯಾವುದು ಅಂತ ಕೇಳ್ತಾರೆ. ಸೊ ಅದು ಯಾವುದು ಅಂತಂದರೆ, 1 ಕರ್ನಾಟಕ, 2ನೇದು ಅಸ್ಸಾಂ, 3ನೇದು ಕೇರಳ. ನಿಮಗೆ ಏರಿಕೆ ಕ್ರಮ ಅಥವಾ ಇಳಿಕೆ ಕ್ರಮದಲ್ಲಿ ಬರೀರಿ ಅಂತ ಕೇಳ್ತಾರೆ. ರಾಜ್ಯಗಳನ್ನು ಅಟ್ಲೀಸ್ಟ್ 3 ತಿಳ್ಕೊಬೇಕಾಗತ್ತೆ. ಸೊ ಫಸ್ಟ್ ಕರ್ನಾಟಕ, 2ನೇದು ಅಸ್ಸಾಂ, 3ನೇದು ಕೇರಳ. ರೈಟ್. ನೆಕ್ಸ್ಟ್ ಸಿಂಹ ದಿನ. ಈ ಟೈಗರ್ ಮತ್ತು ಲಯನ್ ಇವುಗಳನ್ನು ಟಾಪ್ ಕಾರ್ನಿವೋರ್ ಅಂತ ಕರಿತೇವೆ. ಯಾವುದೋ ಒಂದು ಮೂವಿಲಿ, ಕನ್ನಡ ಮೂವಿಲಿ ಭಾಳ ಸೊಗಸಾಗಿ ತೋರಿಸಿದ್ದಾರೆ. ಏನು ಗೊತ್ತಾ, ವೈ ವಿ ಹ್ಯಾವ್ ಟು ಪ್ರೊಟೆಕ್ಟ್ ಟೈಗರ್ಸ್, ಲಯನ್ಸ್. ಯಾಕೆ ಅಷ್ಟು ನಾವು ತಲೆ ಕೆಡಿಸ್ಕೊಂಡು ಹುಲಿಗಳಿಗೆ ಯೋಜನೆ ಅಂತ ಮಾಡಿ ಅವುಗಳಿಗೆ ಕನ್ಸರ್ವೇಷನ್ಗೆ ಅಷ್ಟು ಅಂದರೆ ಅಷ್ಟು ನಾವು ಗಮನವನ್ನು ಕೊಡ್ತಿದ್ದೀವಿ ಅನ್ನೋದಕ್ಕೆ ಒಂದು ಮೂವಿಲಿ ತುಂಬ ಚೆನ್ನಾಗಿ ಹೇಳಿದ್ದಾರೆ. ಏನು ಅಂತಂದರೆ, ಇಟ್ ಈಸ್ ವೆರಿ ಮಚ್ ರಿಕ್ವೈರ್ಡ್ ಫಾರ್ ಮೇಂಟೈನಿಂಗ್ ಅವರ್ ಎಕಾಲಜಿಕಲ್ ಹೆಲ್ತ್ ಅಂತಂದ್ಬಿಟ್ಟು. ಅಂದರೆ ನಮ್ಮ ಪರಿಸರ ವ್ಯವಸ್ಥೆಯನ್ನು ಆರೋಗ್ಯಕರವಾಗಿ ಇಡಬೇಕು ಅಂತಂದರೆ ಬೇಕೇ ಬೇಕು ಈ ಒಂದು ಸಿಂಹ ಮತ್ತು ಹುಲಿಗಳು ಅಂತ. ಈ ಟಾಪ್ ಕಾರ್ನಿವೋರ್ ಅಂದರೆ ಏನು ಗೊತ್ತಾ? ಸೊ ಈ ಒಂದು ಪಿರಮಿಡಲ್ಲಿ ಹುಲ್ಲು, ಗ್ರಾಸ್, ಜಿಂಕೆ, ಡೀರ್ ಮತ್ತು ಇಲ್ಲಿ ಟೈಗರ್, 3ನೇ ತಗೊಳ್ಳೋಣ ಈಗ. ಓಕೆ, ಸಿಂಪಲ್ ಪಿರಮಿಡ್. ಟೈಗರ್ ಏನು ಮಾಡುತ್ತೆ? ಡಿಯರ್ನ ತಿನ್ಕೊಳ್ಳುತ್ತೆ. ಡಿಯರ್ ಏನು ಮಾಡುತ್ತೆ? ಗ್ರಾಸನ್ನು ತಿನ್ಕೊಳ್ಳುತ್ತೆ. ಸೊ ಟೈಗರ್ಸ್ ಇಲ್ಲ ಅಂತಂದರೆ ಡಿಯರ್ಸ್ ಸಂಖ್ಯೆ ಜಾಸ್ತಿ ಆಗುತ್ತೆ. ಟೈಗರ್ಗಳು ಕಮ್ಮಿ ಆಯಿತು ಅಂದರೆ ಡಿಯರ್ಗಳು ಅಂದರೆ ಜಿಂಕೆಗಳು ಜಾಸ್ತಿ ಆಗ್ಬಿಡುತ್ತೆ. ಜಿಂಕೆ ಏನು ಮಾಡುತ್ತೆ? ಅದರ ಸಂಖ್ಯೆ, ಅದರ ಸಂತತಿ ಜಾಸ್ತಿ ಆಗಿಬಿಡ್ತು ಅಂದರೆ ಇರೋ ಬರೋ ಹಸಿರನ್ನೆಲ್ಲ ತಿನ್ಕೊಂಡು ಇಡೀ ಒಂದು ಪ್ರಪಂಚವನ್ನು ಅಥವಾ ಭೂಮಿಯನ್ನು, ಹಸಿರನ್ನು ಬಂಜರು ಮಾಡಿಬಿಡುತ್ತೆ. ಸೊ ಇವುಗಳ ಸಂಖ್ಯೆಯನ್ನು ಕಂಟ್ರೋಲಲ್ಲಿ ಇಡಬೇಕು ಅಂತಂದರೆ ಹುಲಿಗಳು ಬೇಕು. ಓಕೆ, ಸೊ ಹುಲಿಗಳ ಸಂಖ್ಯೆ ಇದ್ದರೆ ಪರಿಸರ ಒಂದು ಸಮತೋಲಿತವಾಗಿರುತ್ತೆ. ಅದಕ್ಕೆ ಅದನ್ನು ಟಾಪ್ ಕಾರ್ನಿವೋರ್ ಅಂತ ಕರಿತೀವಿ. ಹುಲಿ ಅಥವಾ ಸಿಂಹ ಯಾವುದಾದ್ರೂ ಆಗ್ಬೋದು. ಓಕೆ, ಸಿಂಹ ದಿನ ಅಂತ ನೋಡೋದಾದರೆ ಯಾವಾಗ ಅಂತ ಕರಿತೀವಿ? August 10th we celebrate it as World Lion Day. ಸೊ ಇದು ಮೊದಲಿಗೆ ಸಿಂಹವನ್ನು ನಾವು ನ್ಯಾಷನಲ್ ಅನಿಮಲ್ ಅಂತ ಕನ್ಸಿಡರ್ ಮಾಡಿದ್ವಿ. ಸೊ ಆನಂತರ 1972 ಆದಮೇಲೆ ಟೈಗರ್ ಈಸ್ ಅವರ್ ನ್ಯಾಷನಲ್ ಅನಿಮಲ್. ಸೊ ಗುಜರಾತಲ್ಲಿ ಗಿರ್ ಲಯನ್ಸ್ ಇದೆಯಲ್ಲ, ವೆರಿ ಇಂಪಾರ್ಟೆಂಟ್. ಯಾಕೆ ಅಂತಂದರೆ ಅವು ಎಂಡೆಮಿಕ್ ಮತ್ತು ಎಂಡೇಂಜರ್ಡ್ ಸ್ಪೀಷೀಸ್. ಎಂಡೆಮಿಕ್ ಅಂದರೆ ಏನು ಗೊತ್ತಾ? ಇಟ್ಸ್ ಪರ್ಟೆಂಟ್ ಟು ಪರ್ಟಿಕ್ಯುಲರ್ ಏರಿಯಾ ಓನ್ಲಿ. ಅಂದರೆ ಗುಜರಾತಲ್ಲಿ ಬಿಟ್ಟು ಇನ್ನೆಲ್ಲಿ ಕೂಡ ಈ ಒಂದು ಗಿರ್ ಲಯನ್ ಸಿಗಲ್ಲ. ಓಕೆ, ಈ ಗಿರ್ ಲಯನ್ನ ಗುಜರಾತಿಂದ ಮಧ್ಯಪ್ರದೇಶನ ಕೂನೋ ಪಲ್ಪಾರ್ ಅನ್ನುವಂತಹ ರಾಷ್ಟ್ರೀಯ ಉದ್ಯಾನವನಕ್ಕೆ ವರ್ಗಾವಣೆ ಮಾಡಬೇಕು ಅನ್ನುವಂತಹ ಒಂದು ಪ್ರಸ್ತಾವನೆ ಇತ್ತು. ಯಾಕಂದರೆ ಗುಜರಾತಲ್ಲಿ ಅಷ್ಟೇ ಇದೆ, ಅಲ್ಲಿ ಪ್ರವಾಹ ಜಾಸ್ತಿ, ಭೂಕಂಪ ಜಾಸ್ತಿ ಆಗ್ತಾ ಇರುತ್ತೆ. ಭೂಕಂಪಗಳೇನಾದಾಗ ಇಡೀ ಸಂತತಿನೇ ನಾಶ ಆಗಿಬಿಡುವಂತಹ ಒಂದು ಸಂಭವನೀಯತೆ ಇರುತ್ತೆ. ಅದಕ್ಕೋಸ್ಕರ ಸ್ವಲ್ಪ ಒಂದು ಗಿರ್ ಲಯನ್ಸನ್ನು ಶಿಫ್ಟ್ ಮಾಡೋಣ ಮಧ್ಯಪ್ರದೇಶನ ಕೂನೋ ಪಲ್ಪಾರ್ ನ್ಯಾಷನಲ್ ಪಾರ್ಕ್ಗೆ ಅಂತ ಒಂದು ಪ್ರಸ್ತಾವನೆ ಇತ್ತು. ಬಟ್ ಗುಜರಾತ್ನವ್ರು ಹೇಳಿದ್ರು, ಇಲ್ಲ, ಇಟ್ಸ್ ದ ಪ್ರೈಡ್ ಆಫ್ ಅವರ್ ಸ್ಟೇಟ್, ನಮ್ಮ ಸ್ಟೇಟ್ದು ಅದು ಒಂದು ಹಿರಿಮೆ, ಪ್ರೌಢಿಮೆ. ಸೊ ನಾವು ಅದನ್ನು ಕಳ್ಕೊಳ್ಳೋಕೆ ನಾವು ರೆಡಿ ಇಲ್ಲ ಅಂತಂದ್ಬಿಟ್ಟು. ಎನಿವೆ, ಸೊ ಇದು ಗುಜರಾತ್ನ ಗಿರ್ ಲಯನ್ಸ್. ಮೊನ್ನೆ ಇದ್ದಕ್ಕಿದ್ದಾಗೆ ಒಂದು 20-25 ಗಿರ್ ಲಯನ್ಸು ಸತ್ತೋದು. ಏನಕ್ಕೆ ಅಂದರೆ ಇನ್ಫೈಟಿಂಗ್ ಮತ್ತು ಇನ್ಫೆಕ್ಷನ್. ಕೆನೈನ್ ಡಿಸ್ಟೆಂಪರ್ ವೈರಸ್ ಅನ್ನುವಂತಹ ಒಂದು ವೈರಸ್ನಿಂದ ಕೆಲವೊಂದು ಆ ವೈರಸ್ನ ಸೋಂಕಿನಿಂದ ಕೆಲವು ಗಿರ್ ಲಯನ್ಸ್ ಸಾವನ್ನಪ್ಪಿದ್ವು. ಇನ್ನು ಕೆಲವು ಒಳಜಗಳದಿಂದ, ಇನ್ಫೈಟಿಂಗಿಂದ. ಸೊ ಈ ಒಂದು ಕೆಲವು ಗಿರ್ ಲಯನ್ಸು ಲಾಸ್ಟ್ ಇಯರ್ ಸಾವನ್ನಪ್ಪಿದ್ದನ್ನು ನೀವೆಲ್ಲ ನೋಡಿರ್ತೀರ. ಓಕೆ, ಸೊ ನೆಕ್ಸ್ಟ್ ಚಂದ್ರಯಾನ್ 2, ಚಂದ್ರಯಾನ್ 1 2008ರಲ್ಲಿ ನಾವು ಲಾಂಚ್ ಮಾಡ್ತೀವಿ. ಓಕೆ, ವಿ ಸಕ್ಸೀಡೆಡ್. ಓಕೆ, ಯಶಸ್ಸನ್ನು ಪಡಿತೀವಿ.
ಸೊ ಮೊನ್ನೆ ನಾವು ಚಂದ್ರಯಾನ್ 2 2019 ಆಗಸ್ಟಲ್ಲಿ ಕಳಿಸ್ಕೊಡ್ತೇವೆ. ಬಟ್ ಇದರಲ್ಲಿ ಒಂದು ಪಾರ್ಶ್ವ ಯಶಸ್ಸನ್ನು ಕಾಣ್ತೇವೆ. ಸೊ ಚಂದ್ರನಲ್ಲಿಗೆ ನಾವು ಏನಕ್ಕೆ ಈ ಒಂದು ಇದನ್ನು ಉಪಗ್ರಹವನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಥವಾ ರೋವರನ್ನು ಕಳಿಸ್ಕೊಡ್ತಾ ಇದ್ದೀವಿ ಅಂತಂದರೆ, ಚಂದ್ರ ವಾಸಯೋಗ್ಯವಾದಂತಹ ಉಪಗ್ರಹವೇ. ಸೊ ಅಲ್ಲಿ ಹೋಗಿ ಮನುಷ್ಯ ವಾಸ ಮಾಡ್ಬೋದಾ ಒಂದು ತಿಳ್ಕೊಳ್ಳೋಕ್ಕೆ. ಎರಡನೇದು, ಕೆಲವೊಂದು ಈ ಒಂದು ಅಮೂಲ್ಯವಾದಂತಹ ಖನಿಜಗಳು ಅಲ್ಲೇನಾದರೂ ಇದ್ದರೆ ಸೊ ಇಲ್ಲಿಂದ ಹೋಗಿ ಅಲ್ಲಿ ಬಾಚ್ಕೊಂಡು ಬರೋಣ ಅಂತ. ಓಕೆ. ಸೊ ಮೂರನೇದೇನಪ್ಪ ಅಂದರೆ, ಸೊ ಜಲಮೂಲ ಏನಾದರೂ ನಮಗೆ ಕಂಡು ಬಂದರೆ, ಇಲ್ಲಿ ನೀರಿನ ಕೊರತೆ ಮುಂದಿನ ಒಂದು ದಿನಗಳಲ್ಲಿ ಕಾಣುವಂತಹ ಒಂದು ಸಾಧ್ಯತೆ ಭಾಳಷ್ಟಿದೆ. ಸೊ ಬೇರೆ ಗ್ರಹಗಳಲ್ಲಿ ನೀರಿದೆಯಾ ಅನ್ನೋದನ್ನ ಕಂಡುಕೊಳ್ತಾ ಇದ್ದೇವೆ. ಓಕೆ. ಸೊ ಇದೆಲ್ಲದರಿಂದ ಈ ಒಂದು ಅನ್ವೇಷಣೆಗಳು, ಸಂಶೋಧನೆಗಳು, ಓಕೆ, ಸೊ ಅಧ್ಯಯನಗಳು ಇವೆಲ್ಲ ಕೂಡ ದಿನೇ ಹೆಚ್ಚಾಗ್ತಾ ಹೋಗ್ತಾ ಇದೆ. ಸೊ ಅನ್ಯ ಗ್ರಹಗಳ ಶೋಧವನ್ನು ಏನಕ್ಕೆ ಮಾಡ್ತಿದ್ದೀವಿ ಅಂದರೆ, ಹೇಗೇನಿದು ಮನುಷ್ಯನ ಸ್ವಾರ್ಥಕ್ಕಾಗಿಯೇ. ಓಕೆ. ಚಂದ್ರಗ್ರಹದ ಅನ್ವೇಷಣೆ ಏನಕ್ಕಪ್ಪ ಅಂದರೆ, ಅಲ್ಲಿ ಹೈಡ್ರಾಕ್ಸಿಲ್ ಮಾಲಿಕ್ಯೂಲ್ಸ್ ಇದೆಯಾ, ಅಂದರೆ ವಾಟರ್ ಮಾಲಿಕ್ಯೂಲ್ಸ್ ಇದೆಯಾ, ಸೊ ಮುಂದೆ ಅದರಲ್ಲಿ ವಾಟರನ್ನು ಪಡೆಯುವಂತಹ ಸಾಧ್ಯತೆ ಇದೆಯಾ, ಅಲ್ಲಿ ಜೀವಿಗಳು ಉಗಮ ಆಗಿದೆಯಾ, ಅಥವಾ ಜೀವಿಗಳು ಅಲ್ಲಿ ಅಸ್ತಿತ್ವದಲ್ಲಿ ಇರಲಿಕ್ಕೆ ಏನಾದರೂ ಒಂದು ಪೂರಕ ವಾತಾವರಣ ಇದೆಯಾ, ಇದನ್ನೆಲ್ಲ ಕೂಡ ಸಂಶೋಧನೆ ಮಾಡಲಿಕ್ಕೆ ಈಗ ನಾವು ಅಲ್ಲಿಗೆ ಉಪಗ್ರಹಗಳನ್ನು ಕಳಿಸ್ಕೊಡ್ತಾ ಇದ್ದೇವೆ. ಸೊ ಅಲ್ಲಿಗೆ 2019 GSLV Mark 3 ಮೂಲಕ ಪ್ರಜ್ಞಾನ್ ರೋವರ್ ಮತ್ತು ವಿಕ್ರಮ್ ಲ್ಯಾಂಡರನ್ನು ಕಳಿಸ್ಕೊಟ್ವಿ. ಸೊ ಅಲ್ಲಿ ಲ್ಯಾಂಡರ್ ರೀಚ್ ಆಯಿತು. ಓಕೆ. ಸೊ ಸಮ್ ವಾಟ್ ರೋವರ್ ಓಪನ್ ಆಗ್ತದೆ. ಸೊ ಅದು ಅರೆ ಯಶಸ್ಸನ್ನು ಕಂಡ್ವಿ. ಓಕೆ. ನೆಕ್ಸ್ಟು ಖೇಲೋ ಇಂಡಿಯಾ ನೋಡಿ, ಎಮ್ಮಾ ಮೆಕ್ಕಿಯಾನ್. ಸೊ ಈಕೆ ಲಾಸ್ಟ್ ಟೋಕಿಯೋ ಒಲಿಂಪಿಕ್ಸಲ್ಲಿ 7 ಮೆಡಲ್ಸನ್ನು ಒಬ್ಬಳೇ ಪಡ್ಕೊಂಡ್ಳು. ಶಿ ಬ್ಯಾಗ್ಡ್ 7 ಮೆಡಲ್ಸ್ ಇನ್ ಟೋಕಿಯೋ ಒಲಿಂಪಿಕ್ಸ್. ನಮ್ಮ ಇಡೀ ಭಾರತದ ಸಾಧನೆನ ಒಬ್ಬ ಮಹಿಳೆ ಮಾಡಿದ್ದಾಳೆ. ನಮ್ಮ ಇಡೀ ಭಾರತದ ಸಾಧನೆ ಅಷ್ಟಲ್ವ, ಟೋಕಿಯೋ ಒಲಿಂಪಿಕ್ಸಲ್ಲಿ 7. ಮೇಡಮ್ ಏನು ಹಿಂಗೆ ಹೇಳ್ತಾ ಇದ್ದೀರಾ, ಎಷ್ಟು ವರ್ಷಗಳಿಂದ ನಾವು ಇಷ್ಟು ಕೂಡ ಪಡ್ಕೊಂಡಿರಲಿಲ್ಲ, ಮೊಟ್ಟ ಮೊದಲ ಬಾರಿಗೆ ಒಂದು ಐತಿಹಾಸಿಕ ಸಾಧನೆ ಒಲಿಂಪಿಕ್ಸಲ್ಲಿ ಅಂತ ಹೇಳ್ಬೋದು. ಹೌದು, 135 ಕೋಟಿ ಜನ ಇರುವಂತಹ ಒಂದು ದೇಶದಲ್ಲಿ 7 ಮೆಡಲ್ಸು ನಿಜಕ್ಕೂ ಸೊ ಹೆಮ್ಮೆ ಪಡುವಂತಹ ವಿಷಯನಲ್ಲ. ಯಾಕಂದರೆ ಈ ಎಮ್ಮಾ ಮೆಕ್ಕಿಯನ್ ಅಮೆರಿಕದ ಮಹಿಳೆ ಈಜುಗಾರ್ತಿ 7 ಮೆಡಲ್ಸನ್ನು ಈ ಒಂದೇ ಒಂದು ಟೋಕಿಯೋ ಒಲಿಂಪಿಕ್ಸಲ್ಲಿ ಪಡ್ಕೊಂಡಿದ್ದಾಳೆ. ಓಕೆ. ಸೊ ಅದಕ್ಕೋಸ್ಕರ ಇನ್ನಷ್ಟು ಈ ಒಂದು ಒಲಿಂಪಿಕ್ಸ್ ಮೆಡಲ್ಸನ್ನು ನಾವು ಭಾರತ ಪಡಿಬೇಕು, ಅಂತಾರಾಷ್ಟ್ರೀಯ ಹಿರಿಮೆಗೆ ಹೊಗಳಿಕೆಗೆ ಪಾತ್ರವಾಗಬೇಕು ಅನ್ನುವಂತಹ ಒಂದು ದೂರದೃಷ್ಟಿಯಿಂದ ಖೇಲೋ ಇಂಡಿಯಾ ಗೇಮ್ಸನ್ನು ಪ್ರಾರಂಭಿಸಲಾಗಿದೆ. ಸೊ ಖೇಲೋ ಇಂಡಿಯಾ ಗೇಮ್ಸ್ 3 ಆವೃತ್ತಿಗಳಾಗಿದೆ. ಒಂದು ಫಸ್ಟು ಹರಿಯಾಣದಲ್ಲಿ ಮತ್ತು ಎರಡನೇದು ಮಹಾರಾಷ್ಟ್ರದಲ್ಲಿ ಆಗಿದೆ. ಓಕೆ. ಸೊ ಹೆಚ್ಚು ಪದಕಗಳನ್ನು ಪಡ್ಕೊಂಡಿರೋದು ಫಸ್ಟ್ ಹರಿಯಾಣ, ಸೆಕೆಂಡ್ ಬಂದು ಮಹಾರಾಷ್ಟ್ರ, ಸೆಕೆಂಡ್ ಮತ್ತು ಥರ್ಡ್ ಬಂದು ಮಹಾರಾಷ್ಟ್ರ. ರೈಟ್. ಸೊ ಖೇಲೋ ಇಂಡಿಯಾದು ಏನಪ್ಪ ಅಂತಂದರೆ, ಆ ಒಂದು ಪ್ರತಿಭಾವಂತ ಕ್ರೀಡಾಪಟುಗಳನ್ನು ಇನ್ನಷ್ಟು ಉತ್ತೇಜಿಸಲಿಕ್ಕೆ, ಸೊ ಅವರಿಗೆ ಮೂಲ ಸೌಕರ್ಯ ಕೊಡುವಂಥದ್ದು, ಅವರಿಗೆ ಭತ್ಯೆ ಕೊಡುವಂಥದ್ದು, ಸೊ ಅಥವಾ ಅವರಿಗೆ ಇನ್ನಷ್ಟು ಉತ್ತೇಜನಗಳನ್ನು ನೀಡುವಂಥದ್ದು, ಸೊ ಈ ಮೂಲಕ ಅವರನ್ನು ಪ್ರೋತ್ಸಾಹಿಸುವಂಥದ್ದು. ಓಕೆ. ಸೊ ನೆಕ್ಸ್ಟ್ ಏನಪ್ಪ ಅಂತಂದರೆ, ಇದನ್ನು ಪ್ರತಿ ವರ್ಷ ಖೇಲೋ ಇಂಡಿಯಾ ಅದನ್ನು ಸೆಲೆಕ್ಟ್ ಮಾಡಲಿಕ್ಕೆ, ಸೊ ಯಾರು ಈ ಒಂದು ಪ್ರತಿಭಾವಂತ ಕ್ರೀಡಾಪಟುಗಳಿದ್ದಾರೆ ಅವ್ರನ್ನ ಸೆಲೆಕ್ಟ್ ಮಾಡಿ, ಆಯ್ಕೆ ಮಾಡಿ, ಅವ್ರಿಗೆ ಇನ್ನಷ್ಟು ರಿಗರಸ್ ಟ್ರೈನಿಂಗ್ ಕೊಟ್ಟು, ಅವ್ರಿಗೆ ಇನ್ನಷ್ಟು ತರಬೇತಿ ಕೊಟ್ಟು ಅವರನ್ನು ಈ ಒಂದು ಮುಂದಿನ ಒಂದು ಒಲಿಂಪಿಕ್ ಸ್ಪರ್ಧೆಗೆ ಅವರನ್ನು ತಯಾರು ಮಾಡುವಂತಹ ಒಂದು ದೂರದೃಷ್ಟಿ ಇಟ್ಕೊಂಡು ಖೇಲೋ ಇಂಡಿಯಾ ಗೇಮ್ಸನ್ನು ಹಮ್ಮಿಕೊಳ್ಳಲಾಗಿದೆ. ನಮ್ಮ ಇತ್ತೀಚೆಗೆ ಆಜಾದಿ ಕೆ ಅಮೃತ್ ಮಹೋತ್ಸವ ದಿವಸ್ ಅದರ ಅಂಗವಾಗಿ ಕೂಡ ನಮ್ಮ ಬಸವರಾಜ ಬೊಮ್ಮಾಯಿ ಅವರು ಘೋಷಣೆ ಮಾಡ್ತಾರೆ ಕ್ರೀಡಾ ದತ್ತು ಯೋಜನೆ ಅಂತ. ಆ ಕ್ರೀಡಾ ದತ್ತು ಯೋಜನೆಯಲ್ಲಿ ಏನಪ್ಪ ಅಂತಂದರೆ, ಸೊ ಮುಂದಿನ ಒಲಿಂಪಿಕ್ಸ್ಗೆ ಕರ್ನಾಟಕದಿಂದ 75 ಕ್ರೀಡಾ ಸ್ಪರ್ಧಾರ್ಥಿಗಳನ್ನು ನಾವು ಪ್ರಿಪೇರ್ ಮಾಡಬೇಕು, ತಯಾರು ಮಾಡಬೇಕು ಅಂತ. ಸೊ ಲಾಸ್ಟ್ ಈ ಸರಿ ಟೋಕಿಯೋ ಒಲಿಂಪಿಕ್ಸಿಗೆ 3 ಜನ ಹೋಗಿದ್ದರು. ಓಕೆ. ಸೊ ನೆಕ್ಸ್ಟ್ ಟಾರ್ಗೆಟ್ ಬಂದು 75 ಸ್ಪರ್ಧಾರ್ಥಿಗಳಂತ ಇಟ್ಕೊಂಡಿದ್ದಾರೆ. ರೈಟ್. ಸೊ ವಾಸ್ತವಕ್ಕೆ ಸ್ವಲ್ಪ ದೂರವಾಗಿದೆ, ಬಟ್ ಆದ್ರೂ ಕೂಡ ಅಚೀವ್ ಮಾಡದೇ ಇರೋಷ್ಟೇನು ದೊಡ್ಡ ಕಾರ್ಯ ಏನಲ್ಲ.